ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥರು ಹಾಗೂ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರ ಚರಣಕಮನಗಳಿಗೆ ಕರ್ನಾಟಕ ಸಂಘದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮವನ್ನು ಮಾಡ್ತಾ ಇದ್ದೇವೆ. ಸಣ್ಣ ಸ್ವಾಮಿಗಳು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಇಲ್ಲಿ, ಅವರಿಗೆ ವಿಶೇಷ ಸ್ವಾಗತ. ನನಗೆ ನೆನಪಾಗ್ತದೆ, ಹಲವಾರು ವರ್ಷದ ಕೆಳಗೆ ಶ್ರೀಗಳವರು ಪ್ರವಚನ ಕೊಡುವಾಗ ಅದ್ವಾನ ಮಠದ ಸಣ್ಣ ಸ್ವಾಮಿಗಳು ಬರ್ತಾಯಿದ್ದರು. ಅವ್ರನ್ನ 10 ನಿಮಿಷ ಮಾತಾಡಿ ಆಮೇಲೆ ದೊಡ್ಡ ಸ್ವಾಮಿಗಳು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಭಾಳ ಚೆನ್ನಾಗಿರ್ತಿತ್ತು. ಈಗ ಅದ್ವಾನ ಮಠದ ಸ್ವಾಮಿಗಳು ಈಶ ತೀರ್ಥರು ಭಾಳ ಒಳ್ಳೆಯ ವಾಗ್ಮಿಯಾಗಿ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದು ಶ್ರೀಗಳವರ ಕೃಪೆ ಮತ್ತು ಈ ಜಾಗದ ಪವರ್. ಈ ಜಾಗದಲ್ಲಿ ಪ್ರಥಮ ಬಾರಿಗೆ ಅವರೇ ನನ್ನ ಹತ್ರ ಹೇಳಿದರು, ಪ್ರಥಮ ಬಾರಿಗೆ ಅವರು ಚೆನ್ನೈಯಲ್ಲಿ ಪ್ರಥಮ ಬಾರಿಗೆ ನಾನು ಸಂದೇಶ ಕೊಟ್ಟಿದ್ದೆ ಈ ಹಾಲ್ನಲ್ಲಿ ಅಂದ್ಕೊಂಡು. ಈ ಹಾಲ್ ಮೇಲೆ ಒಂದು ವಿಶೇಷ ಅಭಿಮಾನ ಇತ್ತು ಅವರಿಗೆ. ನಾನು ಉಡುಪಿಗೆ ಹೋದಾಗೆಲ್ಲ ಕೇಳ್ತಾರೆ, ಹೇಗುಂಟು ನಿಮ್ಮ ಸ್ಕೂಲು, ನಿಮ್ಮ ಹಾಲಲ್ಲಿ ಹೇಗುಂಟು ಕೇಳ್ತಾ ಇರ್ತಾರೆ ನನ್ನ ಹತ್ರ. ಹಾಗೆ ರಾಜರಾಜೇಶ್ವರಿ ಕೂಡ ಇದೇ ರೀತಿ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಒಂದು ಸ್ವಾಮಿಗಳಾಗಿ ವಿದ್ಯಾಧೀಶರಿಗೆ ಸರಿಯಾದ ಒಂದು ಶಿಷ್ಯರಾಗಿ ಬೆಳೆದು ಬರ್ತಾರಂತ ಕೃಷ್ಣನಿಂದ ನಾವೆಲ್ಲ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನು ನಿನ್ನೆಯ ದಿನ ಶ್ರೀನಿವಾಸ ಕಲ್ಯಾಣದ ಪ್ರಾರಂಭ ಆಗಿದೆ. ಅದು ತಿರುಪತಿ ಕೊಡ ಬಗ್ಗೆ ಒಂದು ಹೇಳಿದರು, ಅದು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅದರಿಂದ ಒಂದು 2 ನಿಮಿಷ ಅದರ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಿರುಪತಿ ಕೊಡ ಹೇಳುವಂಥದ್ದು ಪುರಾತನ ಕಾಲದಿಂದ ನಡೆದುಕೊಂಡು ಬಂದ ಒಂದು ಪದ್ಧತಿ. ಆಗ ಚೆನ್ನೈ ಮತ್ತು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಒಂದು ಬೇರೆ ಬೇರೆ ಆಗಿರಲಿಲ್ಲ, ಎಲ್ಲ ಒಂದೇ ಆಗಿತ್ತು. ಚೆನ್ನೈನ ಬಂಗಾಳ ಅಖಾತ ಈ ಸಮುದ್ರದಿಂದ ಹೊರಟು ತಿರುಪತಿಯ ದೇವರ ಸನ್ನಿಧಿಯವರೆಗೆ ಕೋಡೆಯನ್ನು ಹಿಡ್ಕೊಂಡು ಹೋಗುವ ಪದ್ಧತಿ. ಆಗ ಸಾವಿರಾರು ಜನ ಸೇರ್ತಾರೆ, ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ. ಇಲ್ಲಿಂದ ಚೆನ್ನೈನಿಂದ ದೇವರ ಸನ್ನಿಧಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗುವಂಥದ್ದು. ಆಗ ಸಾವಿರಾರು ಜನ ಅವರೊಟ್ಟಿಗೆ ನಡ್ಕೊಂಡು ಹೋಗ್ತಾರೆ. ಅದು ಸಾಮಾನ್ಯ ಒಂದು 9 ದಿನದ ಪ್ರಕ್ರಿಯೆ ಕಾಣುತ್ತೆ. ಅದು ಹೋಗಿ ಕೊನೆಗೆ ಕೊಡೆಯನ್ನು ದೇವರಿಗೆ ಸಮರ್ಪಿಸ್ತಾರೆ. ಅಲ್ಲಿಯ ಉತ್ಸವ ಆಗುವಾಗ ಅದನ್ನು ಪ್ರಯೋಜನ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಕಣ್ಣಾರೆ ನೋಡಿದ್ದೇನೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಆ ಕೊಡೆ ಹೋಗುವ ದಿವಸ ಅಲ್ಲಿ ಉತ್ಸವ ಇರುತ್ತೆ. ಇಲ್ಲಿ ಚೆನ್ನೈಯಿಂದ ಹಿಡಿದು ತಿರುಪತಿವರೆಗೆ ಎಷ್ಟು ಹಳ್ಳಿಗಳು ಬರ್ತವೆ, ಎಷ್ಟು ನಗರಗಳು ಬರ್ತವೆ, ಅದೆಲ್ಲ ಪಾಸಾಗಿ ಹೋಗುವಾಗ ಅಲ್ಲಲ್ಲೇ ಜನಗಳು ಸೇರಿ ಕೊಡೆಯನ್ನು ಅವರು ಆದರದಿಂದ ಭಕ್ತಿಪರ ಸ್ವಾಗತ ಮಾಡಿಕೊಳ್ಳೋದು ನೋಡೋದೇ ಒಂದು ಸಂತೋಷ. ಅಂಥ ಒಂದು ತಿರುಪತಿ ಕಡೆಯನ್ನು ಉದ್ಘಾಟನೆ ಮಾಡುವಂತಹ ಒಂದು ಯೋಗ ನಿನ್ನೆ ಶ್ರೀಗಳು ಸಿಕ್ಕಿದ್ದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ.
ಮುಂದೆ ಶ್ರೀಗಳು ಮುಂದುವರಿಸಬೇಕೆಂದು ಕೇಳ್ಕೊಳ್ತೇನೆ. ನಮಸ್ಕಾರ. ನಿನ್ನೆ ಹೇಳಿದ್ದೆ ಒಬ್ಬರು ಜನರು 10 ಜನ ಕರ್ಕೊಂಡು ಬರಬೇಕಂತ. ಆ 1 ಜನ ಕೂಡ ಬಂದ ಕಾಣ್ತಾ ಇಲ್ಲ. ಆದ್ದರಿಂದ ನಾಳೆಯಿಂದಾದರೂ ಸ್ವಲ್ಪ ಇಷ್ಟು ಒಳ್ಳೆಯ ವಾತಾನುಕೂಲ ವಾತಾವರಣ ಇದೆ, ಶ್ರೀಗಳಂತಹ ಅದ್ಭುತವಾದ ಒಂದು ಭಾಷಣ ಇದೆ, ಆಯಿತಾ, ಒಂದು ದೇವತ್ವದ ಒಂದು ಇದು ತುಂಬಿದೆ. ಹಾಗಿರುವಾಗ ಕೂಡ ಇದು ತುಂಬ ಈ ಇಡೀ ಹಾಲ್ ತುಂಬಿದರೆ ಹೇಗಿರ್ಬೋದು ಅಂತ ನಮಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಆದರೂ ಜನ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದಾದರೂ ಬಂದಾರನ್ನು ತಿಳ್ಕೊಳ್ಳೋಣ. ನಮಸ್ಕಾರ. व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। अब्रह्मं भङ्गरहितम् अदृढं विमलं सदा आनन्दतीर्थमतुलं भजे तापत्रयापहम्। ब्रह्मचर्यहरिप्रीतिसुविद्यावादशालिनः इष्टदां कष्टहर्तृन्नः विद्यामान्या मुनीन् नमः। श्रीगुरुभ्यो नमः। ನವರಾತ್ರಿಯ ಈ ಪರ್ವಕಾಲ, ತಿರುಪತಿಯಲ್ಲಿ ಬ್ರಹ್ಮೋತ್ಸವ, ಶ್ರೀನಿವಾಸ ದೇವರಿಗೆ ಬ್ರಹ್ಮೋತ್ಸವ ಆಗುವಂತಹ ಈ ಪರ್ವಕಾಲ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಆ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಹೇಳಿದರೆ ಮುಖ್ಯವಾಗಿ ಅವನನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತ ಎಂಥವನು, ಅವನ ಮಾಹಾತ್ಮ್ಯಂತೂ ನಾವು ತಿಳಿದುಕೊಂಡಾಗ ಮಾತ್ರ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಅಂತಹ ಭಗವಂತನನ್ನು, ಶ್ರೀನಿವಾಸನನ್ನು ನಾವು ಹೇಗೆ ಸ್ತೋತ್ರ ಮಾಡಬೇಕಂತ ಹೇಳಬೇಕಾದರೆ ವಾದಿರಾಜರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಎಂಬುದಾಗಿ ತುಂಬ ಅಪೂರ್ವವಾದಂತಹ ಶ್ಲೋಕದಿಂದಾಗಿ ಸ್ತೋತ್ರ ಮಾಡ್ತಾರೆ. ಇದರಲ್ಲಿ ಸುಮಾರು ವಿಚಾರ ನಾವು ನೋಡ್ಲಿಕ್ಕೆ ಬರ್ತದೆ. ಅದರಲ್ಲಿ ಮೇಲ್ನೋಟಕ್ಕೆ ಬರುವಂತಹ ಅರ್ಥ ನೋಡಬೇಕಾದರೆ ಸುಲಭ ಉಂಟದು, ನೋಡಿದಾಗ ಅರ್ಥ ಆಗ್ತದೆ. ಆನಂದ ತೀರ್ಥ ವರದೆ ಎಂದು ಹೇಳಬೇಕಾದರೆ ಸ್ವತಃ ಮಧ್ವಾಚಾರ್ಯರಿಗೆ ವರವನ್ನು ಕೊಟ್ಟವರು ಶ್ರೀನಿವಾಸ ದೇವರು ಎಂಬುದಾಗಿ, ಭಗವಂತ ಶ್ರೀನಿವಾಸ ದೇವರು ಎಂಬುದಾಗಿ, ಅಥವಾ ಮಧ್ವಾಚಾರ್ಯರು ಎಂಬಂತಹ ವರವನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಆನಂದ ತೀರ್ಥ ವರದೆ ಎಂಬುದಾಗಿ ಪ್ರಾರಂಭದಲ್ಲಿ ಹೇಳ್ತಾರೆ. ಅದಾದ ಮೇಲೆ ದಾನವಾರಣ್ಯ ಪಾವಕೆ, ದಾನವನ್ನು ಹೇಳಬೇಕಾದ್ರೆ ರಾಕ್ಷಸರು, ಆ ರಾಕ್ಷಸರ ಅರಣ್ಯ ಕಾಡು, ಅದಕ್ಕೆ ಬೆಂಕಿ ಹಾಗೆ ಉಳ್ಳವರು ಅಂತ ಹೇಳಬೇಕಾದರೆ ಮುಖ್ಯವಾಗಿ ದಾನವರನ್ನು ಅಂದರೆ ದೈತ್ಯರನ್ನು, ರಾಕ್ಷಸರನ್ನು ಸಂಹಾರ ಮಾಡುವವರು ಅದು ಶ್ರೀನಿವಾಸ ದೇವರು. ಅಂತಹ ಶ್ರೀನಿವಾಸ ದೇವರಲ್ಲಿ ನನ್ನ ಮನಸ್ಸಿರಲಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಿರುವಂಥದ್ದು. ಮುಂದೆ ಜ್ಞಾನದಾಯಿನಿ ಹೇಳಬೇಕಾದರೆ ಜ್ಞಾನವನ್ನು ಕೊಡುವವರು ಶ್ರೀನಿವಾಸ ದೇವರು. ಹಾಗೆಯೇ ಸರ್ವೇಶ, ಇಡೀ ಜಗತ್ತಿಗೆ ಒಡೆಯನಾದವನು ಅದು ಆ ಶ್ರೀನಿವಾಸ. ಅಂತಹ ಶ್ರೀನಿವಾಸನಲ್ಲಿ ನನ್ನ ಮನಸ್ಸು ಯಾವತ್ತೂ ಇರಲಿ ಎಂಬಂತಹ ಪ್ರಾರ್ಥನೆ ಈ ಶ್ಲೋಕದಲ್ಲಿ ಇರುವಂಥದ್ದು. ಆದರೆ ಇದನ್ನು ನಾವು ಇನ್ನೂ ವಿಸ್ತಾರವಾಗಿ ಮಾಡ್ತಾ ಹೋಗಬಹುದು. ಪ್ರಾರಂಭದಲ್ಲಿ ಹೇಳಬೇಕು, ಅಲ್ಲಿ ಶ್ರೀನಿವಾಸ ದೇವರ ರೂಪ ಎಲ್ಲರೂ ಕೂಡ ಗೊತ್ತಿರುವಂಥದ್ದು. 4 ಕೈಗಳನ್ನು ಹಿಡಿದುಕೊಂಡು ಅವರು ನಿಂತಿರುವಂತಹ ರೂಪ. ನಾವು ಪೂಜೆ ಮಾಡಬೇಕಾದರೆ ಶಾಸ್ತ್ರದಲ್ಲಿ ಹೇಳುವಂತಹ ಮಾತೇನು ನೋಡಬೇಕಾದರೆ ಪೂಜೆಯಲ್ಲಿ ಆರತಿ ಮಾಡಬೇಕು ಹೇಳಬೇಕಾದರೆ ಬಲಬದಿಯಿಂದ ಕೆಳಗಿಂದ ಆರಂಭ ಮಾಡಿಕೊಂಡು ಪ್ರದಕ್ಷಿಣಾಕಾರವಾಗಿ ನಾವು ದೇವರಿಗೆ ಆರತಿಯನ್ನು ನಾವು ಬೆಳಗಬೇಕು. ದರ್ಶನವನ್ನು ಕೂಡ ನಾವು ಹಾಗೇ ಮಾಡಬೇಕೆಂಬುದಾಗಿ ಶಾಸ್ತ್ರಗಳು ಹೇಳ್ತಾರೆ. ಅದರಿಂದಾಗಿ ನಾವು ದರ್ಶನ ಮಾಡಬೇಕಾದ್ರೂ ಕೂಡ ಭಗವಂತನ ಪಾದವನ್ನು ಆರಂಭ ಮಾಡಿಕೊಂಡು ತಲೆ ತನಕ ನೋಡಿ ಮತ್ತೆ ಪುನಃ ಪಾದ ತನಕ ನೋಡಬೇಕು. ಯಾಕಂದರೆ ಮುಖ್ಯವಾಗಿ ನಮಗೆ ಪಾದದ ಉಪಾಸನೆ ಇರುವುದು. ಅದರಿಂದಾಗಿ ಹಾಗೆ ನೋಡಬೇಕೆಂಬಂತಹ ವಿಚಾರವನ್ನು ಕೂಡ ಶಾಸ್ತ್ರಗಳು ಹೇಳುತ್ತಾರೆ.
ಈಗ ಪ್ರಕೃತಿಯಲ್ಲಿ ನಾವು ಶ್ರೀನಿವಾಸದೇವರನ್ನು ನಾವು ತಿರುಪತಿ ಹೋದಾಗ ನೋಡಬೇಕು. ಪಾದದಿಂದ ಆರಂಭ ಮಾಡಿಕೊಂಡು ಪ್ರದಕ್ಷಿಣಾಕಾರವಾಗಿ ತಲೆಗೆ ತನಕ ಹೋಗಿ ಮತ್ತೆ ಪುನಃ ನಾವು ಪ್ರದಕ್ಷಿಣಾಕಾರವಾಗಿ ಕಾಲು ಬುಡಕ ಬರಬೇಕಾದರೆ ಏನೆಲ್ಲ ಕಾಲದಲ್ಲಿ ಹೇಳಬೇಕಾದರೆ ಈ ನಾಲ್ಕು ಕೈಗಳು ನಮಗೆ ಕಾಣ್ತದೆ. 4 ಕೈಗಳಲ್ಲಿ 4 ಆಯುಧ. ಒಂದು ವರ, ಕೆಳಗಿನ ಬಲಗಲ್ ಪ್ರಾರಂಭ ಮಾಡಬೇಕಾದರೆ ಕೆಳಗಿನಿಂದ ಆರಂಭ ಮಾಡಬೇಕಾದರೆ ಬಲಬದಿ ಕೆಳಗಡೆಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದಾರೆ. ಮೇಲೆ ಹೋದಾಗ ಶ್ರೀನಿವಾಸ ದೇವರು ಚಕ್ರವನ್ನು ಹಿಡಿದುಕೊಂಡಿದ್ದಾರೆ. ಎಡಗೈಯಲ್ಲಿ ಶಂಖ, ಕೊನೆಯ ಒಂದು ಕೈಯನ್ನು ಸೊಂಟದಲ್ಲಿ ಹಿಡಿದುಕೊಂಡಿದ್ದಾರೆ. ಹೀಗೆ ತಮ್ಮ ಈ 4 ಕೈಗಳಲ್ಲಿ ಏನು ಮಾಡ್ತಿದ್ದಾರೆ ಎಂಬುದನ್ನು ಹೇಳುವಂಥದ್ದೇ ಈ ಶ್ಲೋಕ. ಯಾಕೆಂದರೆ ಪ್ರಾರಂಭದಲ್ಲಿ ಹೇಳಬೇಕಾದರೆ ಆನಂದ ತೀರ್ಥ ವರದೆ ಎಂಬುದಾಗಿ ಹೇಳ್ತಿರುವಂಥದ್ದು. ನಮಗೆ ಭಗವಂತನನ್ನು ತಿಳಿಸುವಂತಹ ಆನಂದ ಹೇಳಬೇಕಾದರೆ ಭಗವಂತ ಅಂತ ಅರ್ಥ. ಅವನನ್ನು ತಿಳಿಸುವಂತಹ ಶಾಸ್ತ್ರ, ತೀರ್ಥ ಹೇಳಬೇಕಾದ್ರೆ ಶಾಸ್ತ್ರ ಅಂದರೆ ನಮಗೆ ಭಗವಂತನನ್ನು ತಿಳಿಸುವಂತಹ ಶಾಸ್ತ್ರನ ಕೊಟ್ಟದ್ದಾಗ ಹೇಳಬೇಕಾದ್ರದ್ದು ಆನಂದ ತೀರ್ಥರು ಮಧ್ವಾಚಾರ್ಯರು. ಅವರನ್ನು ನಮಗೆ ಕೊಟ್ಟಿದ್ದಾರೆ ವರಮುದ್ರೆಯಿಂದಾಗಿ. ಅಂದಾಗಿ ವರವನ್ನು ಕೊಡುವವರು, ಮುಖ್ಯವಾಗಿ ನಮಗೆ ಭಗವಂತನ ಜ್ಞಾನವನ್ನು ಕೊಡುವವರು ಸ್ವತಃ ಅಂದರೆ ಮಧ್ವಾಚಾರ್ಯರ ಮೂಲಕವಾಗಿ ನಮಗೆ ವರವನ್ನು ಕೊಟ್ಟಿದ್ದಾರೆ. ಅಂದಾಗಿ ಅಂತಹ ವರಮುದ್ರೆಯನ್ನು ನಾವು ಚಿಂತನೆ ಮಾಡಬೇಕು. ಮೇಲೆ ಹೋದಾಗ ಚಕ್ರ ಉಂಟು. ಚಕ್ರ ಅಂತ ಹೇಳಬೇಕಾದರೆ ಅದು ಯಾವತ್ತೂ ಕೂಡ ಜ್ವಲಿಸುವಂತಹ ಸುದರ್ಶನ ಮಹಾಜ್ವಾಲ ಅಂತ ಅದಕ್ಕೆ ಹೇಳುವಂಥದ್ದು ಸ್ತೋತ್ರ ಮಾಡಬೇಕಾದರೆ. ಅಂದರೆ ಒಳ್ಳೆ ಜ್ವಾಲೆ ಉಳ್ಳದ್ದು, ಬೆಂಕಿ ಹಾಗೆ ಉಳ್ಳದ್ದು. ಯಾವುದಕ್ಕೆ ನೋಡಬೇಕಾದರೆ ನಮ್ಮ ಪಾಪಗಳಿಗೆ, ರಾಕ್ಷಸರಿಗೆ ಎಲ್ಲದಕ್ಕೂ ಕೂಡ ಬೆಂಕಿಯಾಗಿ ಉಳ್ಳದ್ದು ಅದು ಆ ಚಕ್ರ. ಅದರಿಂದಾಗಿ ದಾನವಾರಣ್ಯ ಪಾವಕ ಇದನ್ನಲ್ಲಿ ಹೇಳ್ತಿರುವಂಥದ್ದು. ಪಾವಕದ ಹಾಗೆ ಬೆಂಕಿ ಹಾಗೆ ಉಳ್ಳದ್ದು ಅದು ಆ ಚಕ್ರ. ಅದನ್ನು ಹಿಡಿದುಕೊಂಡವರು ಆ ಶ್ರೀನಿವಾಸ ದೇವರು. ಹೀಗೆ ಆ ಚಕ್ರವನ್ನು ನಾವು ಅಲ್ಲಿ ಉಪಾಸನೆ ಮಾಡಬೇಕು. ಮುಂದೆ ಹೋದಾಗ ಎಡಬದಿಯಲ್ಲಿ ಮೇಲುಗಡೆ ಶಂಖ ಉಂಟು. ಶಂಖ ಅಂತ ಹೇಳಬೇಕಾದ್ರೆ ಲಕ್ಷ್ಮಿಯ ಸನ್ನಿಧಾನ, ಅಂದರೆ ಜ್ಞಾನವನ್ನು ಕೊಡುವಂಥದ್ದು ಮುಖ್ಯವಾಗಿ ಆ ಶಂಖ. ಯಾಕಂದರೆ ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಆ ಶಂಖಕ್ಕೆ ಇರುವ ಮಹತ್ವವನ್ನು ನೋಡಬಹುದು. ಧ್ರುವ ತಾನು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ನಂತರದಲ್ಲಿ ತಪಸ್ಸೆಲ್ಲ 6 ತಿಂಗಳು ತಪಸ್ಸು ಮಾಡಿದ್ದಾನೆ, 5-6 ತಿಂಗಳು ತಪಸ್ಸು ಮಾಡಿದ್ದಾನೆ. ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಭಗವಂತ ನೋಡಿದಾಗ ಆ ಧ್ರುವನಿಗೆ ಮಾತು ಬರುವುದಿಲ್ಲ. ಯಾಕಂದರೆ ಆ ಆನಂದದಿಂದಾಗಿ ಆ ಭಗವಂತನ ರೂಪ ನೋಡಿಕೊಂಡು ಆಶ್ಚರ್ಯಚಕಿತವಾಗಿ ಏನು ಮಾತು ಬರಲಿಕ್ಕೆ ಅವನಿಗೆ ಏನು ಮಾತನಾಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಆವಾಗ ಭಗವಂತನೇ ಅವರಿಗೆ ಮಾತು ಬರಬೇಕು. ಅಂದರೆ ಮಾತು ಬರೋದು ಇಲ್ಲ ಅಂತಲ್ಲ, ಮಾತು ಇತ್ತು, ಆದರೆ ಆ ಆನಂದವಾಗಿ ಮಾತಾಡಲಿಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವತಃ ಭಗವಂತ ತಾನು ತನ್ನ ಶಂಖವನ್ನು ಆ ಕಪೋಲಕ್ಕೆ ತಾಗಿಸ್ತಾನೆ. ಆವಾಗ ಆ ಧ್ರುವ ಚೆನ್ನಾಗಿ ಆ ಭಗವಂತ ಸ್ತೋತ್ರ ಮಾಡ್ತಾನೆ. ಅಂದರೆ ಆ ಶಂಖದ ಒಂದು ಸ್ಪರ್ಶದಿಂದಾಗಿ ಜ್ಞಾನ ಅವನಿಗೆ ಬಂತು. ಅಂದರೆ ಜ್ಞಾನವನ್ನು ಕೊಡುವುದು ಮುಖ್ಯವಾಗಿ ಆ ಶಂಖ. ಅಂದಾಗಿ ಆ ಜ್ಞಾನದಾಯಿನಿ ಹಿಳುಮುಖವಾಗಿ ಆ ಜ್ಞಾನ ಕೊಡುವಂತಹ ಶಂಖವನ್ನು ಹಿಡಿದುಕೊಂಡವರು ಅದು ಶ್ರೀನಿವಾಸ ದೇವರು. ಅದರಿಂದಾಗಿ ನಾವು ಆ ಶಂಖದಿಂದಾಗಿ ಜ್ಞಾನದಾಯಿನಿ ಎಂಬುದನ್ನು ನಾವಲ್ಲಿ ಚಿಂತನೆ ಮಾಡಬೇಕು. ಇದು ಆದ ಮೇಲೆ ಕೊನೆಯಲ್ಲಿ ಬರುವಂಥದ್ದು ಸೊಂಟಲ್ಲಿ ಕೈ ಹಿಡಿದುಕೊಂಡಿದ್ದಾನೆ. ಅರ್ಥ ನೋಡಬೇಕಾದರೆ ಭಗವಂತ ಸರ್ವೇಶನಾಗಿದ್ದಾನೆ ಅಂತ ಅರ್ಥ. ಹೇಗೆ ನೋಡಬೇಕಾದ್ರೆ ಅದಕ್ಕೆ ಸಂಬಂಧ ನೋಡಬೇಕಾದರೆ ನೋಡಿ, ನಾವು ಈ ಸಂಸಾರದಲ್ಲಿ ಇದ್ದೇವೆ. ಸಂಸಾರದಲ್ಲಿ ಇರಬೇಕಾದ್ರೆ ಇಲ್ಲಿಂದ ನಾವು ಪಾರು ಮಾಡಬೇಕು. ಸಂಸಾರವನ್ನು ಬಿಟ್ಟು ಈ ಸಮುದ್ರವನ್ನು ಬಿಟ್ಟು ನಾವು ಭಗವಂತ ಇನ್ನೊಂದು ದಡದಲ್ಲಿರುವಂಥದ್ದು ಆ ಭಗವಂತ, ಅವನ ಬಳಿಗೆ ನಾವು ಹೋಗಬೇಕು ಹೇಳಿದರೆ ಅವನೇ ಭಗವಂತನೇ ನಮಗೆ ಅನುಗ್ರಹ ಮಾಡಬೇಕು. ಅದು ಹೇಗೆ ನೋಡಬೇಕಾದರೆ ನಾವು ಸರ್ವೇಶ ಅಂದರೆ ಇಡೀ ಜಗತ್ತಿಗೆ ಭಗವಂತ ಒಡೆಯ ಅಂತ ನಾವು ಚಿಂತನೆ ಮಾಡಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ತನ್ಮೂಲಕವಾಗಿ ಇಡೀ ಈ ಸಮುದ್ರ ಯಾವುದುಂಟು ನಮಗೆ ದಾಟಲಿಕ್ಕೆ ಆಗಲ್ಲ. ಸಮುದ್ರ ಹೇಳಬೇಕಾದ್ರೆ ಆಳವಾದ ಸಮುದ್ರ, ಬಿದ್ದರೆ ಮೇಲೆ ಬರಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಈಗ ನಾವು ಬಿದ್ದ ಆಗಿದೆ, ಇದನ್ನು ನಾವು ದಾಟಿಕೊಂಡು ಹೋಗಬೇಕು. ಹೋಗೋದು ಹೇಳಬೇಕಾದ್ರೆ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ, ಈಜುಕೊಂಡು ಹೋಗಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರನೇ ಭಗವಂತನ ನಾವು ಸರ್ವೇಶನ ಉಪಾಸನೆ ಮಾಡಬೇಕಾದರೆ ಭಗವಂತನ ಹೇಳ್ತಾನೆ, ನಾನು ತನ್ನ ಕೈಯನ್ನು ಸೊಂಟಲ್ಲಿ ಹಿಡಿದುಕೊಂಡಿದ್ದಾನೆ. ಅರ್ಥ ನೋಡಬೇಕಾದರೆ ನಿಮಗೆ ಈ ಸಾಗರ ಉಂಟು, ಸಂಸಾರ ಎಂಬ ಸಾಗರ ಉಂಟು. ಇಲ್ಲಿ ನೀರನ್ನು ನಾನು ಸೊಂಟಕ್ಕೆ ಬರುವಷ್ಟು ಮಾತ್ರ ಮಾಡ್ತೇನೆ. ಅಂದರೆ ಇಲ್ಲಿ ತನಕ ಮಾತ್ರ ನೀರು ಬಂದಾಗ ನಮ್ಗೆ ನಡೆದುಕೊಂಡು ಆರಾಮಲ್ಲಿ ಹೋಗಬಹುದು. ಅದರಿಂದಾಗಿ ಈ ರೀತಿಯಾಗಿ ನಾವು ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಭಗವಂತನ ರೂಪ ಯಾವ ರೀತಿ ಉಂಟು ತೋರಿಸಿಕೊಂಡದ್ದು ಅದು ಈ ಶ್ಲೋಕದಿಂದಾಗಿ. ಅಂದರೆ ಆನಂದ ತೀರ್ಥ ವರದೆ ಹೇಳುವ ಮೂಲಕವಾಗಿ ಆ ವರಮುದ್ರೆಯನ್ನು ಮೇಲೆ ಹೋಗಬೇಕಾದ ಚಕ್ರದಿಂದಾಗಿ ದಾನವಾರಣ್ಯ ಪಾವಕೆ ನಮಗೆ ಬರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಆ ಚಕ್ರ. ಹಾಗೆಯೇ ಶಂಖ ಜ್ಞಾನವನ್ನು ಕೊಡುವಂಥದ್ದು. ಇಷ್ಟೆಲ್ಲ ಆದಾಗ ನೋಡಿ, ಮೊದಲಿಗೆ ಭಗವಂತ ವರ ಕೊಡ್ತಾನೆ. ಏನು ವರ ಹೇಳಬೇಕಾದ್ರೆ ಶಾಸ್ತ್ರ ಅದನ್ನು ಕೊಟ್ಟಂತಹ ಮಧ್ವಾಚಾರ್ಯರು ಅವರ ವರವನ್ನು ಕೊಟ್ಟಿದ್ದಾರೆ. ವರವನ್ನು ಕೊಟ್ಟರಿಂದ ನಮಗೆ ಉಪಯೋಗ ನೋಡಬೇಕಾದ್ರೆ ಉಪಯೋಗ ಇಷ್ಟೇ, ನಾವು ಭಗವಂತ ಬಳಿಗೆ ಹೋಗಲಿಕ್ಕೆ ಆಗ್ತದೆ ಅಂತ, ಸಂಸಾರ ಸಾಗರವನ್ನು ದಾಟಿಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ. ಹೇಗೆ ಹೇಳಬೇಕಾದರೆ ವರವನ್ನು ಕೊಟ್ಟಿದ್ದಾನೆ ಹೌದು,
ವರನ ಕೊಟ್ಟ, ಏನು ವರ ಕೊಟ್ಟ? ಮಧ್ವಾಚಾರ್ಯನ ವರವನ್ನಾಗಿ ಕೊಟ್ಟಿದ್ದಾನೆ. ಏನಾಯ್ತು ಅನ್ನಬೇಕಾದ್ರೆ ಮಧ್ವಾಚಾರ್ಯ ಬರ್ತಾರೆ. ಅವರು ಬಂದು ವಿಶೇಷವಾಗಿ ಭಗವಂತನ ಜ್ಞಾನ ಎಂಥದ್ದು, ಭಗವಂತ ಎಂಥವನು, ಭಗವಂತ ಗುಣಪರಿಪೂರ್ಣ ಸರ್ವೋತ್ತಮ ಎಂಬಂತಹ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಕೊಡುವುದಕ್ಕೂ ಪ್ರಾರಂಭದಲ್ಲಿ ಹಿಂದೆ ಇದ್ದಂತಹ ಯಾವ ಅಜ್ಞಾನ ಉಂಟು ಪ್ರಾರಂಭದನ್ನು ನಾಶ ಮಾಡಿ, ಅದಾದ ಮೇಲೆ ಒಳ್ಳೆ ಜ್ಞಾನವನ್ನು ಕೊಟ್ಟು, ಜ್ಞಾನ ಬಂತು ಹೇಳಬೇಕಾದ್ರೆ ಯಾವಾಗ ಭಗವಂತ ಜ್ಞಾನ ಬಂತೋ ಆವಾಗ ನಾವು ಭಗವಂತನ ಹೊಂದಲಿಕ್ಕೆ ಸಾಧ್ಯ, ಸಂಸಾರವನ್ನು ನಮಗೆ ದಾಟಲಿಕ್ಕೆ ಸಾಧ್ಯ. ಇಷ್ಟನ್ನು ಈ ಶ್ಲೋಕ ನಮಗೆ ತಿಳಿಸ್ತಾ ಉಂಟು. ಅದರಿಂದಾಗಿ ನಾವು ಈ ಶ್ಲೋಕವನ್ನು ಹೇಳಬೇಕಾದ್ರೆ ಪ್ರಾಯ ಈ ಶ್ಲೋಕ ಎಲ್ಲರಿಗೂ ಕೂಡ ಬಂದೇ ಬರ್ತದೆ. ಈ ಶ್ಲೋಕವನ್ನು ಹೇಳಬೇಕಾದ್ರೆ ನಮ್ಮ ಚಿಂತನೆ ಇಷ್ಟಿರಬೇಕು. ಏನೆಂದರೆ, ಶ್ರೀನಿವಾಸ ದೇವರೇ ವರವನ್ನು ಕೊಟ್ಟಿದ್ದೀರಿ, ಆ ವರದಿಂದಾಗಿ ನಮಗೆ ನಮ್ಮಲ್ಲಿರುವಂತಹ ಅಜ್ಞಾನ ನಾಶವಾಗಿ ಜ್ಞಾನ ಬರಬೇಕು, ತನ್ಮೂಲಕವಾಗಿ ನಿಮ್ಮನ್ನು ಸೇರುವಂತಹ ಒಂದು ಅನುಗ್ರಹ ನಮಗೆ ಆಗಬೇಕು. ಇಂತಹ ಒಂದು ರೂಪ ನಿಮ್ಮದ್ದು ಅಂತ ನಾವು ಚಿಂತೆ ಮಾಡಿಕೊಂಡಾಗ ನಮಗೆ ಆ ಭಗವಂತ, ಆ ಶ್ರೀನಿವಾಸ ದೇವರು ಒಳ್ಳೆಯ ಅನುಗ್ರಹವನ್ನು ಮಾಡ್ತಾರೆ, ನಾವಿಲ್ಲಿ ನೋಡಬೇಕು. ಹೀಗೆ ಹೇಳ್ತಾ ಪ್ರಾರಂಭದಲ್ಲಿರುವಂತಹ ಒಂದು ಆ ಶಬ್ದಕ್ಕೆ ನಾವಲ್ಲಿ ಗಮನ ಕೊಟ್ಟಾಗ ಅಲ್ಲಿ ಆನಂದ ತೀರ್ಥ ವರದೆ ಎಂಬುದಾಗಿ ವಾದಿರಾಜರು ತಾವು ವರ್ಣನೆ ಮಾಡ್ತಾರೆ ಶ್ರೀನಿವಾಸನನ್ನು. ಅಂದರೆ ನಮಗೆ ಮಧ್ವಾಚಾರ್ಯರನ್ನು ಭಗವಂತ ಕೊಟ್ಟಿದ್ದಾನೆ ಎಂಬುದಾಗಿ. ಅದು ಸತ್ಯನೇ. ಯಾಕಂದರೆ ಭಗವಂತನ ಒಂದು ಅನುಗ್ರಹದಿಂದಾಗಿಯೇ ಮಧ್ವಾಚಾರ್ಯ ಬಂದಿರುವಂಥದ್ದು. ಮಧ್ಯದಲ್ಲಿ ಹೇಳಬೇಕಾದ್ರೂ ಕೂಡ ಭಗವಂತನಿಗೆ ಈ ಕಲಿಯುಗದಲ್ಲಿ ಅವತಾರ ಮಾಡಲಿಕ್ಕೆ ಅವತಾರ ತಾನು ಮಾಡೋದಿಲ್ಲ. ಅದನ್ನಾಗಿ ಮುಂದೆ ಯಾರು ಮಾಡೋದು ಅಂತ ಪ್ರಶ್ನೆ ಬಂದಾಗ ವಾಯುದೇವರಾದಂತಹ ಮಧ್ವಾಚಾರ್ಯರನ್ನೇ ಭಗವಂತ ಮುಂದೆ ತಾನು ಕಳಿಸುತ್ತಾನೆ. ಅಂದರೆ ಆ ಭಗವಂತನಿಂದಾಗಿಯೇ ಮಧ್ವಾಚಾರ್ಯರು ತಾವು, ವಾಯುದೇವರು ತಾವು ಇಲ್ಲಿ ಅವತಾರ ಮಾಡಿದ್ದಾರೆ. ಅದರಿಂದಾಗಿ ಅಂತಹ ವರವನ್ನು ಕೊಟ್ಟವರು ಶ್ರೀನಿವಾಸ ದೇವರು. ಆ ಒಂದು ಆನತೀರ್ಥ ಎಂಬಂಥ ಹೆಸರನ್ನು ಹಿಡಿದುಕೊಂಡು ವ್ಯಾಸರಾಜರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭದೇ ತಾಪತ್ರಯ ಎಂಬುದಾಗಿ ವಿಶೇಷವೇ ಸ್ತೋತ್ರ ಮಾಡ್ತಾರೆ. ಈ ಶ್ಲೋಕದ ಬಗ್ಗೆ ನಾವು ಸ್ವಲ್ಪ ನಾವು ಗಮನ ಕೊಡ್ತಾ, ಅಂದರೆ ಆ ಮಧ್ವಾಚಾರ್ಯರ ಅವರಲ್ಲಿರುವಂತಹ ಗುಣಗಳು ಎಂಥದ್ದು ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಅಭ್ರಮಂ ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಅರ್ಥ ಹೇಳಬೇಕಾದ್ರೆ ಭ್ರಮ ಅಂತ ಹೇಳಬೇಕಾದ್ರೆ, ಅಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಒಂದು ವಿಷಯ ಹೇಳಿಬಿಡ್ತೇನೆ. ಇಲ್ಲಿ ಶ್ಲೋಕದಲ್ಲಿ ಅತುಲಂ ಎಂಬ ಮುಂದೆ ಹೇಳಲಿಕ್ಕಿದ್ದಾರೆ. ಅತುಲ ಅಂತ ಹೇಳಬೇಕಾದ್ರೆ ಇವರಿಗೆ ಸಮಾನ ಯಾರೂ ಇಲ್ಲ ಎಂಬುದಾಗಿ. ಸಮಾನ ಹೇಗೆ ಪ್ರಶ್ನೆ ಬಂದಾಗ ಇವರಿಗೆ ಹೆಸರು ಆನತೀರ್ಥ ಎಂಬುದಾಗಿ ಹೆಸರು. ತೀರ್ಥ ಹೇಳಬೇಕಾದ್ರೆ ನಮಗೆ ಪ್ರಾರಂಭದಲ್ಲಿ ತೀರ್ಥ ಹೇಳಿದ ತಕ್ಷಣ ನೆನಪು ಬರುವಂಥದ್ದು ಜಲ, ಪವಿತ್ರವಂತಹ ಜಲ. ಅಂದರೆ ಗಂಗಾದಿ ಸಕಲ ತೀರ್ಥಗಳು ನಮಗೆ ನೆನಪು ಬರುವಂಥದ್ದು. ಗಂಗಾದಿ ಸಕಲ ತೀರ್ಥದಲ್ಲಿ ಇರುವಂತಹ ಯಾವ ದೋಷಗಳುಂಟು ಆ ದೋಷ ಇವರಲ್ಲಿ ಆನತೀರ್ಥರಲ್ಲಿ ಮಧ್ವಾಚಾರ್ಯರಲ್ಲಿ ಇಲ್ಲ ಅಂತ ಈ ಶ್ಲೋಕದಲ್ಲಿ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಇರುವಂತಹ ಮಾತು ನೋಡಬೇಕಾದ್ರೆ ಅಭ್ರಮ ಅಂತಲ್ಲಿ ಹೇಳ್ತಿದ್ದಾರೆ. ಭ್ರಮ ಅಂತ ಹೇಳಬೇಕಾದ್ರೆ ಈ ನೀರಿನಲ್ಲಿ ನದಿಗಳಲ್ಲಿ ಸುಳಿ ಇರ್ತದೆ. ಅಂದರೆ ಭ್ರಮತಿ ಅಂದರೆ ಭ್ರಮಣ ಅಂದರೆ ಸುಳಿ ಅಲ್ಲೇ ಇರ್ತದೆ. ಸುಳಿ ಅಂತ ಹೇಳಬೇಕಾದ್ರೆ ಅಲ್ಲಿ ಸಿಕ್ಕಿಕೊಂಡ್ರೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅವನೇ ಮುಂದೆ ಅವನು ಮರಣವನ್ನೇ ಅಪ್ಪುತ್ತಾನೆ. ಅದನ್ನಾಗಿ ನದಿಗೆ ಹೋಗಬೇಕಾದ್ರೆ ಈಗಲೂ ಕೂಡ ನದಿಯ ಪಕ್ಕದಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಸುಳಿ ಉಂಟು ಇಳಿಯಬೇಡಿ ಎಂಬುದಾಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಅಂದರೆ ನದಿಗೆ ಒಂದು ದೋಷ ಅದು. ಯದ್ಯಪಿ ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು, ಆದರೆ ಕೆಲವೊಂದು ಕಡೆ ನದಿಯಲ್ಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ. ಎಲ್ಲಿ ಹೇಳಬೇಕಾದ್ರೆ ಸುಳಿ ಎಲ್ಲಿ ಉಂಟು ಅಲ್ಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ. ಅಂದರೆ ಒಂದು ರೀತಿಯಲ್ಲಿ ನದಿಗೆ ಇರೋ ದೋಷ ಅದನ್ನಬೇಕಾದರೆ ಆ ಭ್ರಮ ಅಂದರೆ ಸುಳಿ ಎಂಬುದು ದೋಷ. ಆದರೆ ಮಧ್ವಾಚಾರ್ಯರಾಗಬೇಕಾದ್ರೆ ಆ ದೋಷ ಎಂಬುದು ಇಲ್ಲ, ಭ್ರಮ ಇಲ್ಲ, ಅವರು ಅಭ್ರಮ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳಬೇಕಾದ್ರೆ ಭ್ರಮ ಅಂತ ಹೇಳಬೇಕಾದ್ರೆ ಶಾಸ್ತ್ರದಲ್ಲಿ ಈ ಜ್ಞಾನ ಅಜ್ಞಾನ ಬಗ್ಗೆ ಹೇಳಬೇಕಾದ್ರೆ ಈ ಭ್ರಮ ಅಂತ ಹೇಳಬೇಕಾದ್ರೆ ನಮಗೆ ವಿಪರೀತ ಜ್ಞಾನ ಅಂದರೆ, ಅಥವಾ ಇನ್ನು ಇದರಿಂದಾಗಿ ಭ್ರಮ ಹೇಮುಖವಾಗಿ ಅಜ್ಞಾನವನ್ನು ಹಿಡ್ಕೊಳ್ಬೋದು. ಹೀಗೆ ಅಜ್ಞಾನ ಮತ್ತು ಭ್ರಮ ವಿಪರೀತ ಜ್ಞಾನ ಇಲ್ಲದವರು ಅದು ಮಧ್ವಾಚಾರ್ಯರು. ಯಾಕೆ ಹೇಗೆ ಎಂಬುದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು. ಕೃಷ್ಣಂ ವಂದೇ ಮಂದಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ
ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧು ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭರತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯದೇಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಭಗವಂತ ನೆಲೆಸುವ ಜಾಗನೇ ಪರಮ ಪಾವನ. ದೇವರು ನಿಂತ ಆ ಬೆಟ್ಟ ಅದು ಸರ್ವೋತ್ಕೃಷ್ಟ. ಹಾಗಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ನಾಮ. ಅಂದರೆ ಆ ಬೆಟ್ಟ ಅದು ಇವತ್ತು ನಿನ್ನೆದ್ದಲ್ಲ. ನಾವೆಲ್ಲ ನಿನ್ನೆ ಬಂದವರು, ಇವತ್ತಿರುವವರು, ನಾಳೆ ಗೊತ್ತಿಲ್ಲ ನಮ್ಮದು. ಆದರೆ ಆ ಬೆಟ್ಟಗಳು ಅನಾದಿ ಅನಂತ ಅದು. ಹಾಗಾಗಿ ಅಲ್ಲಿ ನೆಲೆಸಿದ ಭಗವಂತನ ವೈಭವ ಅದು ಅಂತ ಪುರಾಣ ಸಾರಿ ಹೇಳುತ್ತೆ. ಆ ಬೆಟ್ಟಗಳಿಗೂ ಹೆಸರಿಟ್ಟಿದ್ದಾರೆ. ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಶೇಷಾದ್ರಿ ಅಂತ ಕರೀತಾರೆ, ಕಲಿಯುಗದಲ್ಲಿ ನಮ್ಮ ಯುಗದಲ್ಲಿ ವೆಂಕಟಾದ್ರಿ ಅಂತ ಕರೀತಾರೆ. ಪ್ರಾಯಶಃ ನಮ್ಮಲ್ಲಿ ಹೆಸರು ಇಡುವುದು ಅಂತಂದರೆ ಬರೀ ಮನುಷ್ಯರಿಗೆ ಮಾತ್ರ ಸೀಮಿತ ಅಲ್ಲ. ನಮಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳಿಗೂ ಒಂದು ಹೆಸರು ಇರ್ತದೆ. ಮನೆಯಲ್ಲಿದ್ದ ನಾಯಿ ಮರಿಗೆ ಹೆಸರು ಇಡ್ತೇವೆ ಅಂತಂದರೆ ನಾಮಕರಣ ಅದು ಅತ್ಯಗತ್ಯವಾದ್ದು. ಈ ಬೆಟ್ಟಕ್ಕೆ ನಾಮಕರಣ ಮಾಡಿದ್ದಾರೆ. ನಮಗೆ ಅದನ್ನು ಏನು ನಮಗೆ ಸಂಕೇತಿಸ್ತದೆ ಅಂತಂದರೆ ನಮ್ಮ ಮನೆಯ ಒಂದೊಂದು ಭಾಗಕ್ಕೂ ನಾವು ಹೆಸರಿಡಬೇಕು. ಅದು ಏನಿರಬೇಕು ಹೆಸರಿಡಬೇಕು ಅಂತಂದರೆ ಆ ಹೆಸರಿನ ಹಿನ್ನೆಲೆಯಲ್ಲಿ ಭಗವಂತನ ಸ್ಮರಣೆ ಬರಬೇಕು, ಭಗವಂತನ ಸಾಧನೆಗೆ ಉಪಯುಕ್ತ ಆಗಬೇಕು. ಏನೋ ಒಂದು ಎರಡಕ್ಷರದ ನಾಮಕರಣ ಮಾಡಿ ಅದರಿಂದ ನಾವು ವಿಜೃಂಭಿಸಿದರೆ ಪುರುಷಾರ್ಥ ಇಲ್ಲ, ಬರೀ ವ್ಯವಹಾರ ಆಯ್ತು ಅಷ್ಟೇ ಆಯಿತು. ಆ ಹೆಸರು ಕೇಳಿದಾಗ ಅಲ್ಲಿ ಸಾಧನೆ ನಡೀಬೇಕು, ಅದರಿಂದ ಭಗವಂತನ ಅನುಗ್ರಹ ಆಗಬೇಕು, ನಮಗೆ ಉತ್ಕರ್ಷ ಬರಬೇಕು. ಹಾಗಾಗಿ ನಮ್ಮ ಮನೆಯ ಒಂದೊಂದು ಕೋಣೆಗೆ ಒಂದೊಂದು ಹೆಸರಿಡಬೇಕು. ಮಗನ ಕೋಣೆ, ಮಗಳ ಕೋಣೆ, ಅಳಿಯನ ಕೋಣೆ ಹಾಗೆಲ್ಲ ಬೇಡ. ಕೇಶವ, ನಾರಾಯಣ, ವೆಂಕಟೇಶ, ಶ್ರೀನಿವಾಸ ಅಂತ ಸುರದ್ರುಮ, ಹೀಗೆ ಒಂದೊಂದು ಕೋಣೆಗೆ ಒಂದೊಂದು ಸರಿಟ್ಟಿದ್ದರೆ ಇದು ಇವತ್ತು ಸುರದ್ರುಮದಲ್ಲಿದ್ದೆ, ಇವತ್ತು ಶ್ರೀನಿವಾಸನ ಕೋಣೆಯಲ್ಲಿದ್ದೆ, ನಮ್ಮ ಬಾಯಿ ತೆಗೆದರೆ ದೇವರ ಸ್ಮರಣೆಗಳೇ ನಮಗೆ ಬರುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿಗೂ ನಾವು ಭಗವಂತನ ಹೆಸರಿಡಬೇಕು ಅನ್ನೋದನ್ನು ಈ ಪುರಾಣ ನಮಗೆ ಎತ್ತಿ ತೋರಿಸಿದೆ. ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಕರೀತಿದ್ರು. ನೀನು ಆ ಕತೆ ಹೇಳಿದ್ದೆ. ವೃಷಭ ಅಂತಂದರೆ ಗೂಳಿ ಅಂತ ಅರ್ಥ, ಎತ್ತು ಅಂತ ಅರ್ಥ. ಸಾಮಾನ್ಯವಾಗಿ ಗೂಳಿ ಅಂತಂದರೆ ಅದು ಮದಕ್ಕೆ ಹೆಸರುವಾಸಿಯಾದದ್ದು. ಅದಕ್ಕೆ ಯುಕ್ತಾಯುಕ್ತ ವಿವೇಕ ಇರುವುದಿಲ್ಲ. ಆದರೆ ಈ ವೃಷಭಾದ್ರಿಯ ವೃಷಭ ಗೂಳಿಯ ದೈತ್ಯ ಇರಬಹುದು, ಆದರೆ ಅದರಲ್ಲಿ ಒಳ್ಳೆಯ ಸಚೇತನ ಒಬ್ಬ ಇದ್ದ.
ವೃಷಭ ಅಂದರೆ ಶ್ರೇಷ್ಠ ಅಂತಲೂ ಇದೆ. ಪುರುಷರ್ಷಭ ಅಂದರೆ ಪುರುಷರಲ್ಲಿ ಶ್ರೇಷ್ಠನಾದವ. ಎರಡು ಜೀವರ ಕಾಂಬಿನೇಷನ್ನಲ್ಲಿತ್ತು. ಒಂದು ಕೆಟ್ಟ ದೈತ್ಯ, ಗೂಳಿ ದೈತ್ಯ ಒಬ್ಬ ಇದ್ದ, ಇನ್ನೊಬ್ಬ ಸಚೇತನ ಇದ್ದ. ಹಾಗೆ ಇಬ್ಬರೂ ಒಟ್ಟು ಸೇರಿದ್ರು. ಹಾಗಾಗಿ ಒಳ್ಳೆಯ ಸಾಧನೆ ನಡೆಯಿತು. ದೇವರನ್ನು ಒಲಿಸಿಕೊಂಡ, ದೇವರ ಪೂಜೆ ಮಾಡಿ ದೇವರನ್ನು ಒಲಿಸಿಕೊಂಡ. ನಾವು ನೆನಪಿಟ್ಟುಕೊಳ್ಬೇಕಾದ ಒಂದು ಅಂಶ ಇದೆ. ನಾವು ಪೂಜೆ ಮಾಡಬೇಕು, ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕು, ಸುಮ್ಮನೆ ವೇಸ್ಟ್ ಅಂತ ನಮಗೆ ಅನಿಸುವುದುಂಟು. ಸಾಮಾನ್ಯವಾಗಿ ಹಾಗೇ ಒಂದು ಬೀಜ ನೆಟ್ಟರೆ ಮಣ್ಣಿನಲ್ಲಿ ನಮಗೆ ವೇಸ್ಟ್ ಅಂತ ಕಾಣಿಸ್ತದೆ. ಅದಕ್ಕೆ ನೀರು ಚಿಮ್ಮಿಸಬೇಕು, ಗೊಬ್ಬರ ಹಾಕಬೇಕು, ನರ್ಸರಿ ಮಾಡಬೇಕು, ರಗಳೆ ಕೆಲಸ ಅಂತ ಅನ್ನಿಸ್ತದೆ. ಆದರೆ ಅದು ಹೂ ಬಿಡುವಾಗ, ಹಣ್ಣು ಕೊಡುವಾಗ ಅಬ್ಬಾ ಏನು ಎಂಜಾಯ್ ಮಾಡ್ತೇವೆ ನಾವು. ಸಾಧನೆಯ ಪಥದಲ್ಲಿ ಯಾವಾಗಲೂ ಕಷ್ಟ. ಪರೀಕ್ಷೆಗೆ ಓದುವುದು, ನಿದ್ದೆ ಬಿಟ್ಟು ಅನ್ನ ಬಿಟ್ಟು ಓದಬೇಕು, ಕಷ್ಟ. ರಿಸಲ್ಟ್ ಬರುವಾಗ, ಜಾಬ್ ಸಿಗುವಾಗ, ಕೈ ತುಂಬ ಪೈಸೆ ಬರುವಾಗ ಎಷ್ಟು ಖುಷಿಯಾಗುತ್ತೆ. ಸಾಧನೆ ಅಂದರೆ ಹಾಗಿರ್ತದೆ. ಹಾಗೆ ಶಾಲಿಗ್ರಾಮಕ್ಕೆ ಪೂಜೆ ಮಾಡಿದ ನರಸಿಂಹ, ಶಾಲಿಗ್ರಾಮಕ್ಕೆ ದೈತ್ಯನಾದರೂ ಪೂಜೆ ಮಾಡಿದ, ಒಳಗಿದ್ದ ಚೇತನ. ಅದರ ಫಲವಾಗಿ ದೇವರನ್ನು ಕಾಣುವ ಯೋಗ ಬಂತು. ನಿತ್ಯ ನಾವು ದೇವರ ಪೂಜೆ ಮಾಡಿದರೆ ಇವತ್ತಲ್ಲ ನಾಳೆ, ನಾಳೆಲ್ಲ ನಾಡ್ದು ದೇವರು ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಾನೆ ಅನ್ನುವ ಸಾಧನೆಯನ್ನು ನಮಗೆ ಈ ಪುರಾಣ ನಮಗೆ ತೋರಿಸಿಕೊಟ್ಟಿದೆ. ನಮಗೆ ನಾಳೆನೇ ಬೀಜ ಹಣ್ಣು ಕೊಡಬೇಕು ಅಂತ ನಿರೀಕ್ಷೆ ಮಾಡಿದರೆ ತಪ್ಪು. ಅದಕ್ಕೊಂದು ಪಿರಿಯಡ್ ಅಂತಿರ್ತದೆ, ಅವಧಿ ಅಂತಿರ್ತದೆ. ಅಲ್ಲಿವರೆಗೆ ನಾವು ಕಾಯಬೇಕಾಗುತ್ತೆ. ಸಾಧನೆಗೆ ಫಲ ಸಿಗಬೇಕಾದರೆ ನಾಳೆನೇ ಫಲ ಕೊಡುವುದಿಲ್ಲ. ವೃಷಭನಿಗೆ ದೇವರು ಒಲಿದ, ಯುದ್ಧ ಭಿಕ್ಷೆಯನ್ನು ಕೇಳಿದ, ಯುದ್ಧ ಮಾಡಿದ. ನಮ್ಮ ಜೀವನದಲ್ಲಿ ಯುದ್ಧ ಅನ್ನುವುದು ಅನಿವಾರ್ಯ. ಯಾರ ಜೊತೆಗೋ ಯುದ್ಧ ಮಾಡುವುದಕ್ಕಿಂತ ನಮ್ಮ ದೇವರ ಹತ್ರ ಯುದ್ಧ ಮಾಡೋದೇ ಒಳ್ಳೆಯದು. ನಾವು ಬೈಬೇಕು ಅಂತ ಕಾಣಿಸ್ತದೆ, ಯಾರ್ಯಾರಿಗೂ ಬೈಬೇಡಿ, ದೇವರ ಹತ್ರನೇ ಹೋಗಿ ಬೈದು ಬಿಡಿ, ದೇವರು ಖುಷಿ ಪಡ್ತಾನೆ ಅಂತೆ. ದಾಸರೆಲ್ಲ ಇದ್ದರು. ಅವ್ರದ್ದು ಹೇಗೆ ಅಂತಂದರೆ, ಸಿಟ್ಟು ಬಂದರೆ ದೇವರಿಗೆ ಬೈಯುವುದು. ನಿನ್ನ ನೋಡಲು ಬಂದವ ನಾನಲ್ಲ, ನಿನ್ನ ದಾಸರ ನೋಡಲು ನಾನು ಬಂದೆ. ದೇವರು ದರ್ಶನ ಕೊಟ್ಟ, ತಕ್ಷಣ ಕೊಟ್ಟ. ಬೈದರೂ ಖುಷಿಯಲ್ಲಿ ಕೇಳ್ತಾನೆ ದೇವರು. ನಮ್ಮಲ್ಲೆಲ್ಲ ಬೈದರೆ ಕೇಳುವ ತಾಳ್ಮೆ ಉಳ್ಳವರು ಯಾರೂ ಇಲ್ಲ, ಎಲ್ಲ ಬಿ ಪಿಯೇ ಇರುವುದು. ನಮಗೇನಾಗಬೇಕು ಅಂದರೆ, ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಆಗಬಾರ್ದು, ಬಿ ಪಿ ಅಂದರೆ ಭಗವಂತನ ಪ್ರೆಷರ್ ಆಗಬೇಕು. ಆವಾಗ ಭಗವಂತ ನಮಗೆ ಬಂದು ಒಲಿತಾನೆ. ದೇವರ ಕಡೆಗೆ ನಾವು ವಾಲಬೇಕು. ಏನಿದ್ರೂ ಅದು ಭಗವಂತನ ಜೊತೆಗೆ. ವೃಷಭಾಸುರ ಭಗವಂತನ ಜೊತೆಗೆ ಯುದ್ಧ ಭಿಕ್ಷೆಯನ್ನು ಕೇಳಿದ. ಕೊನೆಗೆ ಆ ಯುದ್ಧದಲ್ಲಿ ತನ್ನ ಮಡಿದ. ಆದರೆ ಅವನಿಗೆ ಎಂಥ ಯೋಗ ಬಂತು ಅಂತಂದರೆ, ದೇವರ ಕೈಯಲ್ಲಿ ಸಾಯುವ ಯೋಗ ಅವನಿಗೆ ಬಂತು. ಅವನು ಮರಣ ಹೊಂದಿದ್ರು, ಅವನ ಹೆಸರು ಅಜರಾಮರ ಆಯಿತು. ವೃಷಭಾದ್ರಿ ಅನ್ನುವ ಹೆಸರು ಅದು ಇವತ್ತೂ ಶಾಶ್ವತ. ಭಗವಂತನ ಮುಂದೆ ನಮ್ಮ ಪ್ರಾಣ ಹೋದರೆ ನಮ್ಮ ಜೀವನ ಅದು ಅಜರಾಮರ ಆಗುತ್ತೆ ಅಂತ. ವೃಷಭಾಸುರ ಭಗವಂತನ ಜೊತೆಗೆ ಯುದ್ಧ ಮಾಡಿದ. ನಾವು ಯುದ್ಧ ಮಾಡಬೇಕಾದ್ದು. ಯುದ್ಧ ಏನು? ಮಧ್ವಾಚಾರ್ಯರು ಹೇಳ್ತಾರೆ, ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ವಿದ್ವಾಂಸರು ಜಗಳಾಡ್ತಾ ಇರ್ತಾರೆ, ನೋಡುವವರಿಗೆ ಜಗಳ. ಅದು ಜಗಳ ಅಲ್ಲ, ಅದು ಭಗವಂತನ ಬಗ್ಗೆ ವಿಮರ್ಶೆಗಳು. ದೇವರು ಹೇಗಿರ್ತಾನೆ, ಹೀಗಿರ್ತಾನೆ ಅಂತ ಒಬ್ಬ ಹೇಳೋದು, ಹಾಗಿಲ್ಲ ಅವನು ಹೀಗಿರ್ತಾನೆ ಅಂತ ಇನ್ನೊಬ್ಬ ಹೇಳೋದು. ಹೀಗೆ ಜಗಳಾಡ್ತಾರೆ, ವಿವಾದ. ಈ ಜಗಳ ನೋಡಿ, ವೃಷಭಾಸುರನ ಜಗಳ ಭಗವಂತನ ಪ್ರತ್ಯಕ್ಷದಲ್ಲಿ ಪರ್ಯವಸಾನವಾಗಿ ಕೊನೆಗೆ ಭಗವಂತನಲ್ಲೇ ಅಜರಾಮರನಾದ. ನಮ್ಮ ಜೀವನ ಹಾಗಾಗಬೇಕು. ಶ್ರವಣ ಮನನ ಧ್ಯಾನಗಳ ಯುದ್ಧ ಜೀವನದುದ್ದಕ್ಕೆ ನಡೀಬೇಕು. ಬೆಳಗಿನಿಂದ ರಾತ್ರಿ ತನಕ ನಮ್ಮ ಜೀವನ ಯುದ್ಧ ನಡೆಯುತ್ತಲೇ ಇರ್ತದೆ. ಯಾವುದಕ್ಕೋಸ್ಕರನೋ ಮಾಡುವ ಯುದ್ಧ ಇದು. ಆ ಯುದ್ಧಕ್ಕಿಂತ ಸ್ವಲ್ಪ ಸ್ವಲ್ಪ ಹೊತ್ತಾದರೂ ಕೂಡ ನಮ್ಮ ಬೆಳಗಿನಿಂದ ಸಾಯಂಕಾಲ ತನಕದ ನಮ್ಮ ಜೀವನ ಯುದ್ಧದಲ್ಲಿ ಭಗವಂತನಿಗೆ ಒಂದಿಷ್ಟು ಯುದ್ಧಕ್ಕೆ ಅವಕಾಶ ಕೊಟ್ಟರೆ ಭಗವಂತ ನಮ್ಮನ್ನು ಅಜರಾಮರಣ ಮಾಡಿಸ್ತಾನೆ ಅನ್ನುವ ಸಂದೇಶ ಈ ವೃಷಭಾಸುರನ ಕಥೆಯಲ್ಲಿ ನಾವು ನೋಡಿದ್ದೇವೆ. ವೃಷಭನ ನಂತರ ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಕರೀತಾರೆ. ಇದು ಮತ್ತೊಂದು ರೀತಿಯ ಸಾತ್ವಿಕ ಸಾಧನೆ, ಒಬ್ಬ ಹೆಣ್ಮಗಳ ಸಾಧನೆ. ನಮ್ಮಲ್ಲಿ ಏನು ಭಾವನೆ ಇದೆ ಅಂತಂದರೆ, ಈ ಪೂಜೆ ಪುನಸ್ಕಾರ ಎಲ್ಲ ಗಂಡಸರಿಗೆ, ಹೆಣ್ಮಕ್ಕಳಿಗೇನು ಕರ್ನಾಟಕ ಗೌರ್ಮೆಂಟಿನ ಹಾಗೆ ಗ್ಯಾರಂಟಿ, ಬಸ್ಸಲ್ಲಿ ತಿರುಗಾಡೋದು ಬೆಳಗ್ಗಿದ್ದ ರಾತ್ರಿ ತನಕ, ಮನೆಯಲ್ಲಿ ಒದ್ದಾಡೋದು ಗಂಡಸರು ಅಂತ. ಹಾಗಿಲ್ಲ. ಸಾಧನೆ ಅಂತಂದರೆ ಯಾರಿಗೆ ಫಲ ಬೇಕು ಅವರಿಗೆ ಸಾಧನೆ ಅನ್ನೋದು ಅನಿವಾರ್ಯವಾದ. ಸಾಧನೆ ಅನ್ನೋದು ಇಂಡಿವಿಜುವಲ್. ಗಂಡನ ಜೊತೆಗೆ ಮಾಡಿ
ಆದರೆ ಇಂಡಿವಿಜುವಲ್ ಸಾಧನೆ ಅನ್ನುವಂಥದ್ದು ಮುಖ್ಯ. ಅಂದರೆ ಒಳಗಿನಿಂದ ಭಗವಂತನ ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಭಕ್ತಿ ದೇವರ ಬಗ್ಗೆ ಎಲ್ರಿಗೂ ಬೇಕಾದ್ದು. ಅದಕ್ಕೊಂದು ಉದಾಹರಣೆ ಅಂಜನಾದೇವಿ. ಅಂಜನಾದೇವಿ ಕೇಸರಿಯಿಂದ ತನ್ನ ಗಂಡನಿಂದ ಮಗುವನ್ನು ಪಡೆಯಲಿಕ್ಕಾಗದೇ ಇದ್ದಾಗ ಈ ಬೆಟ್ಟಕ್ಕೆ ಬಂದು ತಪಸ್ಸು ಮಾಡ್ತಾಳೆ. ಬೆಟ್ಟ ಅನಾದಿ. ಅಂಜನಾದೇವಿ ಆ ಬೆಟ್ಟದಲ್ಲಿ ಸಾಧನೆ ನಡೆಸ್ತಾಳೆ. ಕಥೆ ಹೇಳುವಾಗ ಸುಲಭದಲ್ಲಿ ಹೇಳಿಬಿಡ್ತೇವೆ, ಅಂಜನೆ ತಪಸ್ಸು ಮಾಡಿದ್ಲು, ವಾಯುದೇವರು ಪ್ರತ್ಯಕ್ಷ ಆದರು, ಫಲ ಕೊಟ್ಟರು ಅಂತ. ಒಂದು ಸಲ ಆಲೋಚನೆ ಮಾಡಿ, ಒಂದು ಹೆಣ್ಮಗಳು ಒಂದು ಮನೆಯಲ್ಲಿ ಒಂಟಿಯಾಗಿರ್ತಾಳೆ ಅಂತಲೇ ಭಯ ಪಡ್ತಕ್ಕಂತಹದ್ದು. ಅಂಥ ಸಂದರ್ಭದಲ್ಲಿ ಒಂದು ಗೊತ್ತು ಗುರಿ ಇಲ್ಲದೆ ಇರತಕ್ಕಂತಹ ಈ ಬೆಟ್ಟದಲ್ಲಿ ತಪಸ್ಸು ಮಾಡ್ತಾಳೆ ಅಂತಂದರೆ ಎಂತಹ ಸಾಧನೆ ಇರಬಹುದು ಅಂತ. ಅಂದರೆ ದೇವರ ಮೇಲೆ ಎಂಥ ಅಚಲವಾದ ನಿಷ್ಠೆ ಅಂತ ನಾವು ಅನುಸಂಧಾನ ಮಾಡಬೇಕು. ಇಲ್ಲೆಲ್ಲ ಬೆಟ್ಟ ಹತ್ತುವಾಗ ಬೋರ್ಡ್ ಹಾಕಿರ್ತಾರೆ, ಅದು ಇಷ್ಟು ಹೊತ್ತಿನ ಮೇಲೆ ಬರಬೇಡಿ, ಇಷ್ಟು ಹೊತ್ತಿನೊಳಗೆ ಇವತ್ತು ಸೈಂಟಿಫಿಕ್ ಆಗಿ ಇಷ್ಟು ಅಡ್ವಾನ್ಸ್ ಆದಂಥ ಈ ಕಾಲದಲ್ಲಿಯೂ ಕೂಡ ಬೋರ್ಡ್ ಹಾಕಿರ್ತಾರೆ, ಚಿಕ್ಕ ಮಕ್ಕಳು ಬರಬೇಡಿ, ಹೆಣ್ಮಕ್ಕಳು ಬರಬೇಡಿ, ಹೀಗೆಲ್ಲ ಬೋರ್ಡ್ಗಳನ್ನು ಹಾಕಿರ್ತಾರೆ. ಆ ಕಾಲ ತ್ರೇತಾಯುಗದ ಕಾಲ. ಅಂಜನಾದೇವಿ ಒಬ್ಬ ಹೆಣ್ಮಗಳು ಬಂದು ತಪಸ್ಸು ಮಾಡ್ತಾಳೆ. ಮತಂಗ ಋಷಿಯ ಮಾರ್ಗದರ್ಶನ. ಅಲ್ಲೊಂದು ರಾಮಾಯಣದಲ್ಲಿ ಕತೆ ಕೇಳಿದ್ದೇವೆ ನಾವು, ಶಬರಿಯ ಕತೆ. ಒಂಟಿ ಹೆಣ್ಮಗಳು ತಪಸ್ಸು ಮಾಡಿದ್ಲು ಅಂತ. ತಲೆ ಕೂದಲು ಕಪ್ಪಾಗಿದ್ದಾಗ ತಪಸ್ಸು ಶುರು ಮಾಡಿದ್ಲು, ತಲೆ ಕೂದಲು ಬಿಳಿಯಾದಾಗ ರಾಮದೇವರು ದರ್ಶನ ಕೊಟ್ಟರು ಅಂತ ರಾಮಾಯಣ ಹೇಳುತ್ತೆ. ಅಂದರೆ ಸಾಧನೆ ಅದು ಕಪ್ಪು ಹೋಗಿ ಬಿಳಿಯಾಗುವ ತನಕನೂ ನಮ್ಮ ಸಾಧನೆ ಮುಂದುವರಿಬೇಕು ಅನ್ನೋದನ್ನು ಅದು ನಮಗೆ ನೆನಪಿಸ್ತದೆ. ಅದೇ ರೀತಿಯಾಗಿ ಅಂಜನಾದೇವಿ ತಪಸ್ಸು ಮಾಡ್ತಾಳೆ. ಅಂಜನಾ ಅಂತಂದರೆ ಆ ಅಂದರೆ ಭಗವಂತ, ಅಜ, ಆ ಅಂದರೆ ಮೊದಲನೇ ಅಕ್ಷರ, ಆ ಅಂದರೆ ಭಗವಂತ. ಅವನಿಗೆ ಸಂಬಂಧಪಟ್ಟ ಜನ ಅವಳು. ನಾವು ಏನಾಗಬೇಕು ಅಂತಂದರೆ ಯಾರಿಗೋ ಸಂಬಂಧಪಟ್ಟ ಜನ ಆಗಬಾರದು, ದೇವರಿಗೆ ಸಂಬಂಧಪಟ್ಟ ಜನ ಆದರೆ ನಾವು ದೊಡ್ಡ ಜನ. ಇವತ್ತು ದೊಡ್ಡ ಜನ ಅಂದರೆ ದೇವರನ್ನು ವಿರೋಧಿಸುವ ಅಂದರೆ ದೊಡ್ಡ ಜನ, ಹಾಗಾಗಬಾರ್ದು. ದೇವರನ್ನು ಪ್ರೀತಿಸುವವ ದೊಡ್ಡ ಜನ. ಇವತ್ತು ನಾವು ಎರಡೂ ನೋಡ್ತೇವೆ. ತಮಿಳುನಾಡಲ್ಲಿ ದೇವರನ್ನು ದ್ವೇಷ ಮಾಡುವವ ದೊಡ್ಡ ಜನ ಆದರೆ ನಮ್ಮ ಭಾರತ ದೇಶದಲ್ಲಿ ದೇವರನ್ನು ಪ್ರೀತಿ ಮಾಡುವವ ದೊಡ್ಡ ಜನ. ನಾವು ಹಾಗಾಗಬೇಕು, ಅಂಜನ ಆಗಬೇಕು. ದೇವರನ್ನು ಪ್ರೀತಿಸಿ ದೊಡ್ಡ ಜನವರ ಆಗಬೇಕಾದ್ದು, ಅದು ಶಾಶ್ವತವಾದ ಅದು ಪದವಿ. ಅಂಜನ ಅವಳ ಹಾಗಿದ್ಲೋಳು. ಅಂಜನಾದೇವಿ ತಪಸ್ಸು ಮಾಡ್ತಾಳೆ. ತಪಸ್ಸಿನ ಫಲವಾಗಿ ವಾಯುದೇವರು ಪ್ರತ್ಯಕ್ಷ ಆಗ್ತಾರೆ. ವಾಯು ನಮಗೆ ಬೇಕು, ಅದು ನಮಗೆ ಫಲ ಕೊಡುವ ವಾಯುದೇವರಾಗಬೇಕು. ಕರ್ನಾಟಕ ಸಂಘದಲ್ಲಿ ಒಳಗೆ ಪ್ರವೇಶ ಮಾಡಿದರೆ ವಾಯುದೇವರ ಅನುಗ್ರಹ ತುಂಬ ಇದೆ. ನಾನು ಬರುವಾಗ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಈಗ ಒಂದು ಬಟ್ಟೆನೂ ಸಾಕಾಗ್ತಾ ಇಲ್ಲ, ಅಷ್ಟು ವಾಯುದೇವರ ಅನುಗ್ರಹ ತುಂಬ ಇದೆ, ತಂಪಾದ್ದು. ಆದರೆ ಇಲ್ಲಿ ಕರ್ನಾಟಕ ಸಂಘದಲ್ಲಿ ಏನು ವಿಶೇಷ ಅಂತಂದರೆ ಈ ವಾಯುದೇವರ ಅನುಗ್ರಹವೂ ಇದೆ, ಅಲ್ಲಿ ಪ್ರವಚನ ಕೇಳಿದರೆ ಆ ವಾಯುದೇವರ ಅನುಗ್ರಹವೂ ನಮಗಾಗುತ್ತೆ. ಹಾಗಾಗಬೇಕಾದ್ದು ಎರಡೂ ಬೇಕು ನಮಗೆ. ಅಂಜನಾದೇವಿಗೆ ವಾಯುದೇವರ ಅನುಗ್ರಹ ಆಯಿತು, ವಾಯುದೇವರು ಫಲವನ್ನು ಕೊಟ್ಟರು. ಫಲ ಕೊಟ್ಟದರ ಪ್ರಭಾವವಾಗಿ ಅಂಜನಾದೇವಿ ಗರ್ಭವತಿಯಾಗ್ತಾಳೆ. ಗರ್ಭವತಿಯಾಗಿ ವಾಯುದೇವರನ್ನೇ ಮಗನನ್ನಾಗಿ ಪಡೀತಾಳೆ. ಆಂಜನೇಯ ದೇವರ ಆವಿರ್ಭಾವ ಆಗುತ್ತೆ. ತ್ರೇತಾಯುಗದ ಆಂಜನೇಯ ಹನುಮಂತ ದೇವರ ಅವಿಚ್ಛಿನ್ನ ಭಕ್ತರು. ಅದಕ್ಕೆ ಕಾರಣ ಅಮ್ಮನ ತಪಸ್ಸು. ನಾವು ನೆನಪಿಟ್ಟುಕೊಳ್ಬೇಕಾದ್ದು, ತಾಯಿಯ ಸಾಧನೆಯಲ್ಲಿ ಮಕ್ಕಳಿಗೂ ಫಲ ಇದೆ. ತಾಯಂದಿರು ಮಾಡುವ ಸಾಧನೆ, ಆ ತಾಯಿಯ ಗರ್ಭದಲ್ಲಿ ಬೆಳೆಯುವ ಭ್ರೂಣ, ಆ ಮಗು, ಆ ಶಿಶುವಿಗೆ ಆ ಎಲ್ಲ ಸಂಸ್ಕಾರಗಳು ಅದರಲ್ಲಿ ಮೂಡಿ ಬರ್ತವೆ. ತಾಯಂದಿರು ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ಅಂಜನಾದೇವಿ ಒಳ್ಳೆಯ ಉದಾಹರಣೆ. ಅಂಜನಾದೇವಿ ಮಾಡಿದ ಮಹಾ ಸಾಧನೆಯ ಫಲವಾಗಿ ಸತ್ಪುತ್ರ ರತ್ನ ಜೀವೋತ್ತಮರಾದ ವಾಯುದೇವರನ್ನು ಮಗನನ್ನಾಗಿ ಪಡೀತಾಳೆ. ಆದರೆ ಆ ಬೆಟ್ಟಕ್ಕೆ ಆಂಜನೇಯಾದ್ರಿ ಅಂತ ಹೆಸರಿಡಲಿಲ್ಲ, ಅಂಜನಾದ್ರಿ, ಅಂಜನಾ ಬೆಟ್ಟ ಅಂತ, ಅಂಜನಾಚಲ ಅಂತ ಹೆಸರಿಟ್ಟರು. ಯಾಕೆ ಅಂತಂದರೆ ಅಂಜನಾದೇವಿಯ ಸಾಧನೆ ಅದು ದೊಡ್ಡದು. ಸಾಧನೆ ಮಾಡಿದರೆ ಫಲ ಆಗುತ್ತೆ ಅನ್ನೋದಕ್ಕೆ ಆ ಬೆಟ್ಟ ದೊಡ್ಡ ಶಕ್ತಿ. ಅದಕ್ಕೆ ಉದಾಹರಣೆ ಅಂಜನಾದೇವಿ. ನಮಗೆ ಕೆಲವು ಸಲ ಅನ್ನಿಸುವುದುಂಟು, ದೇವರಿಗೆ ಪ್ರದಕ್ಷಿಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಎಷ್ಟು ಹರಕೆ ಹೊತ್ತಿರ್ತೇವೆ, ದೇವರು ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ. ದೇವರು ಮಾಡಿರ್ತಾರೆ,
ಆದರೆ ನಮ್ಮದು ಹೇಗೆ ಅಂತಂದರೆ ಸಮುದ್ರ ಸ್ನಾನದ ಹಾಗೇನೆ. ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿದರೆ ಒಂದು ಅಲೆ, ಅದು ಹೋಯಿತು ಅಂದರೆ ಮತ್ತೊಂದು ಅಲೆ. ನಮ್ಮ ಜೀವನ ಅಂದರೆ ಹಾಗೆ ಸಂಸಾರದಲ್ಲಿ ಅಲೆಗಳು ಅಲೆ ಅಲೆಯಾಗಿ ಬರುತ್ತಲೇ ಇರ್ತದೆ. ಒಂದು ಸಮಸ್ಯೆ ಹೋಯಿತು ಅಂದರೆ ಇನ್ನೊಂದು ಸಮಸ್ಯೆ ಬರುತ್ತೆ. ಸಂಸಾರ, ಈ ಸಮುದ್ರಕ್ಕೆ ಹೋದವ ನನಗೆ ಅಲೆ ಬರಬಾರದು ಅಂತ ನಿರೀಕ್ಷೆ ಮಾಡಿದರೆ ಅದೆಷ್ಟು ತಪ್ಪು. ಈ ಸಂಸಾರದಲ್ಲಿಯೂ ಕೂಡ ಹಾಗೆಯೇ ಸಮಸ್ಯೆಗಳು ಬರಬಾರದು ಅನ್ನೋದು ತಪ್ಪು. ಸಂಸಾರಕ್ಕೆ ಬಂದ ಮೇಲೆ ಅಲೆಗಳು ಬರ್ತವೆ, ಆದರೆ ನಾವು ಅಲೆಮಾರಿಗಳಾಗಬಾರದು. ನಾವು ಅಲೆಯಲ್ಲಿ ಗೆದ್ದು ಬರಬೇಕು. ಅಲೆಯಲ್ಲಿ ಗೆಲ್ಲುವವರೂ ಇರ್ತಾರೆ, ಸೋಲುವವರೂ ಇರ್ತಾರೆ. ನಾವು ಗೆಲ್ಲಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದೆ ಅಂಜನಾದೇವಿ. ಎಷ್ಟು ಅಲೆಗಳನ್ನು ಎದುರಿಸಿದ್ದಾಳೆ ತಾಯಿ, ಆದರೆ ಅದರ ಫಲವಾಗಿ ವಾಯುದೇವರ ಪುತ್ರ ರತ್ನವನ್ನು ಪಡೆದಿದ್ದಾಳೆ. ಇದು ಸಾಧನೆಗೆ ಸಿಕ್ಕಿದ ಫಲ. ಭಗವಂತನ ಪ್ರೀತಿಗೋಸ್ಕರ ಮಾಡಿದ ಸಾಧನೆ ಎಂದೂ ನಿಷ್ಫಲ ಆಗುವುದಿಲ್ಲ ಅಂದಕ್ಕೆ ಅಂಜನಾದೇವಿ ಉದಾತ್ತವಾದ ಉದಾಹರಣೆ. ಅದಕ್ಕೆ ಅಂಜನಾದ್ರಿ ಅಂತ ಹೆಸರು ಸಾರ್ಥಕವಾಯಿತು. ನಮ್ಮದು ಶರೀರನೂ ಒಂದು ಅಂಜನಾದ್ರಿ ಆಗಬೇಕು. ಅಂಜನಾದೇವಿಯ ತಪಸ್ಸು ಇಲ್ಲಿ ನಡೆಯಬೇಕು. ಇಲ್ಲಿ ಅಂಜನಾದೇವಿಯ ತಪಸ್ಸು ನಡೆದರೆ ಅದರ ಫಲವಾಗಿ ಆಂಜನೇಯನ ಆವಿರ್ಭಾವ, ಅದರ ಫಲವಾಗಿ ರಾಮದೇವರ ಕಾರುಣ್ಯ ನಮ್ಮ ಮೇಲೆ ಹರಿಯಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಆ ವೆಂಕಟಾದ್ರಿಯನ್ನು ಹತ್ತುವಾಗ ನಾವು ಅನುಸಂಧಾನ ಮಾಡಬೇಕು. ಇದು ಅಂಜನಾದ್ರಿ, ಅಂಜನಾದೇವಿಯ ಸಾಧನ ಭೂಮಿ ಇದು. ಇದರ ಫಲವಾಗಿ ಆಂಜನೇಯನ ಆವಿರ್ಭಾವ ಅನ್ನೋದನ್ನು ನಾವು ಮರೆಯಬಾರದು. ಹಾಗಾಗಿ ಅದನ್ನು ಅನುಸಂಧಾನ ಮಾಡಿ ನಾವು ಬೆಟ್ಟ ಹತ್ತಿದರೆ ನಮಗೆ ದೇವರು ಬೇಕಾದ ಫಲವನ್ನು ಕೊಡ್ತಾರೆ. ಕೆಲವರು ಹೇಳ್ಬೋದು, ನಮ್ಮ ಮಕ್ಕಳಿದ್ದಾರೆ, ನಮಗೆ ಬೇಕಾಗಿಲ್ಲ ಬೆಟ್ಟ ಹತ್ತೋದು ಅಂತ. ಮಕ್ಕಳು ಅನ್ನುವುದು ಒಂದು ಸಂಕೇತ ಮಾತ್ರ. ಮಗು ಹುಟ್ಟಿರ್ಬೋದು, ಆದರೆ ಆ ಮಗುವಿಗೆ ಲಕ್ಷಣಗಳಿರಬೇಕು. ಒಂದು ತಾಯಿ ನಮಸ್ಕಾರ ಮಾಡಿಲ್ದಂತೆ ಒಬ್ಬ ಗುರುಗಳಿಗೆ. ಮಾಡಿದಾಗ ಅವರು ಹೇಳಿದ್ರಂತೆ, ಸತ್ಪುತ್ರವತಿ ಭವ ಅಂತ. ಆ ಹೆಣ್ಮಕ್ಕಳು ತಲೆ ಬಡ್ಕೊಂಡ್ಲಂತೆ, ನನಗೆ 10 ಮಕ್ಕಳಿದ್ದಾರೆ, ಇನ್ಯಾಕೆ ಮಕ್ಕಳು ಅಂತ. ಅಂದರೆ ಸತ್ಪುತ್ರವತಿ ಭವ ಅಂದರೆ ಇನ್ನೊಂದು ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದರು ಅಂತ. ಅವ್ರ ಹತ್ರ ಹೇಳಿದ್ರಂತೆ, ಸ್ವಾಮಿ ಈಗಲೇ ನನಗೆ 10 ಮಕ್ಕಳಿದ್ದಾರೆ, ನೀವು ಸತ್ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರಿ, ನಾವು ಇನ್ನು ಎಲ್ಲಿ ಹೋಗಲಿ ನಾನು ಅಂತ. ಅವರು ಹೇಳಿದರು, ಅಮ್ಮ ನಿನಗೆ ಮಕ್ಕಳು ಹುಟ್ಟಲಿ ಅಂತ ನಾನು ಹೇಳಲಿಲ್ಲ, ಸತ್ಪುತ್ರವತಿ ಭವ ಅಂತ ನಿನಗೆ ಆಶೀರ್ವಾದ ಮಾಡಿದ್ದು. ನಿನಗೇನು ಮಕ್ಕಳಿದ್ದಾರೆ ಅವರು ಸಜ್ಜನರಾಗಲಿ ಅಂತ ನಾನು ಆಶೀರ್ವಾದ ಮಾಡಿದ್ದು, ಅವರು ಸಾತ್ವಿಕರಾಗಲಿ ಅಂತ ಆಶೀರ್ವಾದ ಮಾಡಿದ್ದು. ತುಂಬ ಖುಷಿ ಪಟ್ಲಂತೆ. ಅವಳ ಮಕ್ಕಳು 10 ಇದ್ದರೂ ತಾಯಿಯನ್ನು ಹೊತ್ತು ತಿರುಗಾಡೋರು ಯಾರೂ ಇಲ್ಲ. ಹಾಗಾಗಿ ತಾಯಿಗೆ ಸಾಕಾಗಿತ್ತಂತೆ. ಅವ್ರು ಹೇಳಿದ್ರು, ಒಳ್ಳೆಯ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಸತ್ಪುತ್ರವತಿ ಭವ ಅಂತ ಆಶೀರ್ವಾದ. ಮಕ್ಕಳಾಗದಿದ್ದವರು ಮಕ್ಕಳನ್ನು ಹೇಗೆ ಪಡೆಯಬಹುದು? ಮಕ್ಕಳಿದ್ದವರು ಸತ್ಪುತ್ರರನ್ನು ಪಡೆಯಬೇಕಾಗಿದ್ದರೆ, ಮಕ್ಕಳಿಗೆ ಸತ್ವ ತುಂಬಿಸಬೇಕಾಗಿದ್ದರೆ ಆ ಬೆಟ್ಟ ಹತ್ತುವಾಗ ಭಗವಂತನ ಅಂಜನಾದೇವಿಗೆ ಅನುಗ್ರಹ ಮಾಡಿದ ವಾಯುದೇವರನ್ನು ಅವರಿಗೆ ಅನುಗ್ರಹ ಮಾಡಿದ ಆ ಭಗವಂತನನ್ನು ಸ್ಮರಣೆ ಮಾಡಿ ಬೆಟ್ಟ ಹತ್ತಬೇಕಂತೆ. ಅದಕ್ಕೆ ಅಂಜನಾದ್ರಿ ಅಂತ ಅಂಜನಾದೇವಿಯ ಹೆಸರು ಇಟ್ಟಿದ್ದರು. ಸಾಧನೆ ಮಾಡಿ ಫಲವನ್ನು ಪಡೆದವರ ಹೆಸರನ್ನು ಇಟ್ಟಿದ್ದರು. ಈ ಶಾಲೆಗಳಲ್ಲೆಲ್ಲ ಹುಡುಗರ ಹೆಸರು ಫೋಟೋ ಹಾಕಿ ಹೆಸರಾಗ್ತಾರೆ. ಇವನು 100ನೇ ರ್ಯಾಂಕ್, 160ನೇ ರ್ಯಾಂಕ್ ಅಂತ. ಅಂಜನಾದೇವಿಗೆ 1ನೇ ರ್ಯಾಂಕ್, ಜೀವೋತ್ತಮನಾದ ವಾಯುದೇವರನ್ನು ಕೊಟ್ಟವಳು ಅಂತ ಅವಳಿಗೆ ಆ ಸ್ಥಾನವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಅದಕ್ಕೆ ಹೆಸರು. ಅದು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಶೇಷ ಅಚಲ ಅದು ಯಾಕೆ ಅಂತಂದರೆ ಶೇಷದೇವರ ಕಥೆಯನ್ನು ಹೇಳ್ತಾರೆ. ಶೇಷದೇವರು ಭಗವಂತನ ವೈಕುಂಠ ಲೋಕದ ದ್ವಾರಪಾಲಕರಾಗಿದ್ದರು. ದೇವರು ಅವರಿಗೆ ಅವಕಾಶವನ್ನು ಕೊಟ್ಟ. ವಾಯುದೇವರು ಒಂದು ಸಲ ದೇವರನ್ನು ನೋಡಬೇಕು ಅಂತ ಬಂದರಂತೆ. ನಾವು ಅಂಜನಾದೇವಿಯ ಕತೆ ಕೇಳ್ತೇವೆ. ಮುಂದಿನ ಕತೆ ಅದೇ ಆಂಜನೇಯನ ಮೂಲ ರೂಪ ವಾಯುದೇವರು. ವಾಯುದೇವರು ವೈಕುಂಠ ಲೋಕಕ್ಕೆ ಬಂದರಂತೆ. ಬರುವಾಗ ಶೇಷದೇವರು ತಡೆದರಂತೆ. ವಾಯುದೇವರು ಹೇಳಿದರು, ಅಪ್ಪ ತಡೆಯಬೇಡ, ನಾವು ದೇವರನ್ನು ನೋಡಲಿಕ್ಕೆ ಹೋಗುವವ, ನನಗೇನು ಲಾಭ ಗಿಟ್ಟಿಸಿಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ, ದೇವರನ್ನು ನೋಡಬೇಕು ಅಂತ ಪ್ರೀತಿಯಿಂದ ಹೋಗ್ತಾ ಇದ್ದೇನೆ, ಭಕ್ತಿಯಿಂದ ಹೋಗ್ತಾ ಇದ್ದೇನೆ, ದಾರಿ ಕೊಡು ಅಂತ. ಕೈಯಲ್ಲಿ ಬಂಗಾರದ ಕೋಲಿತ್ತು, ರುಗ್ಮದಂಡ ಅಂತ ಹೇಳ್ತಾರೆ.
ಅವ ಹೇಳ್ದ, ಈ ದಂಡ ಇರುವುದು ತಡೀಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ. ವಾಯುದೇವರು ಹೇಳಿದರು, ದೇವರು ಅದು ಯಾರಿಗೋ ಒಬ್ಬರಿಗೆ ಸೀಮಿತರಾದವರಲ್ಲ, ಓಪನ್ ಟು ಆಲ್. ಹಾಗಾಗಿ ನಾನೂ ದೇವರನ್ನು ನೋಡಬೇಕು, ಬಿಡು ದಾರಿ ಅಂತ. ಶೇಷ ಹೇಳ್ದ, ನಾನು ಯಾರು ಗೊತ್ತಾ ಅಂತ ತಡೆದ. ನಿಜವಾಗಿ ಶೇಷನಿಗೆ 1000 ಹೆಡೆ, 1000 ತಲೆ, ಒಂದು ತಲೆಗೂ ಹೊಳಿಲಿಲ್ಲ. ಒಳ್ಳೆಯ ಜೀವ, ಒಳ್ಳೆಯ ಸಾಧಕರು ಬಂದಿದ್ದಾರೆ, ದಾರಿ ಬಿಡಬೇಕು ಅಂತ ಕಂಡಿಲ್ಲ. ನಮ್ಮದು ಹಾಗೇನೆ, ಶೇಷ 1000 ತಲೆ, ತಲೆಯಲ್ಲಿ 1000 ವಿಷಯ ಇರ್ತದೆ, ಅದು ಇದು ಇದು ಅದು, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗುವುದಿಲ್ಲ. ಶೇಷನ ದುಸ್ಥಿತಿ ಹೀಗೆ ಅಂತ ಪುರಾಣ ಉಲ್ಲೇಖ ಮಾಡಿತು. ವಾಯುದೇವರಿಗೆ ಅವಕಾಶ ಕೊಡಲಿಲ್ಲ, ಒಳಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ, ತಡೆದ. ರುಗ್ಮದಂಡ ರುರೋಧ ಅಂತ ಪುರಾಣ ಹೇಳುತ್ತೆ. ರುಗ್ಮದಂಡ ಅಂತ ಹೇಳುವಾಗ, ರುಗ್ಮ ಅಂದರೆ ಬಂಗಾರ. ಬಂಗಾರ ಒಳ್ಳೆಯದು. ಯಾಕೆಂತಂದರೆ ಇವತ್ತು ನೋಡ್ತೀರಿ ನೀವು, ಎಲ್ಲದಕ್ಕೂ ಬೆಲೆ ಏರ್ತಾ ಇಲ್ಲ, ಈ ಬಂಗಾರಕ್ಕೆ ಏರ್ತಾ ಇದೆ. ನಮಗೆ ಬೆಲೆ ಕಡಿಮೆ ಆಗ್ತಾ ಇದೆ, ಬಂಗಾರಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಇದು ಕಲಿಯುಗ. ಕಲಿಯುಗದಲ್ಲಿ ಕಲಿಗೆ ಪ್ರಾಧಾನ್ಯ, ಬಂಗಾರಕ್ಕೆ ಪ್ರಾಧಾನ್ಯ. ಆ ಬಂಗಾರದಲ್ಲಿ ಕಲಿ ಕೂತಿರ್ತಾನೆ ಅಂತ. ಹೌದು ನೋಡಿ, ಒಂದು ಬಂಗಾರದ ಒಂದು ಉಂಗುರನೋ ಚೈನೋ ಹಾರನೋ ಬಂತು ಅಂತಂದರೆ ಮತ್ತೆ ಕಣ್ಣು ಕಾಣೋದಿಲ್ಲ. ನಾನೇ ಅನ್ನುವ ಭ್ರಮೆಗೆ ನಾವು ಒಳಗಾಗಿ ಬಿಡ್ತೇವೆ. ಬಂಗಾರ ಅದು ಭ್ರಮೆಗೆ ಕಾರಣ. ಯಾಕೆಂದರೆ ಭಾಗವತ ಹೇಳುವ ರೀತಿಯಲ್ಲಿ ಕಲಿಯ ಆವಾಸ ಸ್ಥಾನ. ಕಲಿ ಕೂತ್ರೆ, ಕಲಿ ಅಂದರೆ ಕಲ ವಿದ್ರಾವಣೆ, ನಮ್ಮ ಸದ್ಗುಣಗಳನ್ನು ದೂರ ಮಾಡ್ತಾನೆ ಅಂತ. ರುಗ್ಮದಂಡ, ಬಂಗಾರದ ದಂಡ ಹಿಡ್ಕೊಂಡ, ಒಳ್ಳೆಯವರೆಲ್ಲ ದಂಡವಾಗಿ ಕಾಣಿಸಿತು. ಹಾಗಾಗಿ ವಾಯುದೇವರು ಪ್ರಮುಖವಾಗಿ ಕಾಣಿಸಲೇ ಇಲ್ಲ. ರುರೋಧ, ಬಂಗಾರದಲ್ಲಿ ಲಕ್ಷ್ಮೀ ಸನ್ನಿಧಾನವೂ ಇದೆ, ಒಳ್ಳೆಯ ಸಾಧನೆಗಳು ನಡೀಬೇಕು. ಬಂಗಾರದಲ್ಲಿ ಕಲಿ ಇದೆ, ಹಾಗಾಗಿ ಕೆಟ್ಟದೂ ಆಗುತ್ತೆ. ನಮಗೆ ಕಲಿ ಸನ್ನಿಧಾನದ ಬಂಗಾರ ಬೇಡ, ಲಕ್ಷ್ಮೀ ಸನ್ನಿಧಾನದ ಬಂಗಾರ ಬೇಕು ಅನ್ನೋದನ್ನು ನೆನಪಿಸ್ತಾ ಇದೆ. ಶೇಷ ತಡೆದ. ಶೇಷ ಹೇಳಿದ, ನಾನು ಯಾರು ಗೊತ್ತಾ ಅಂತ. ಹನುಮಂತ ದೇವರು ಸಾಧನೆಗೆ ಹೆಸರಾದವರು, ತಾಳ್ಮೆಗೆ ಪ್ರಸಿದ್ಧರಾದವರು. ಯಾರು ಹೇಳು ಅಂತ ಹೇಳಿದರು. ನಾನು ಯಾರು ಗೊತ್ತಾ ಹೇಳು ಅಂತ ಹೇಳಿದರು. ಶೇಷ ಹೇಳಿದ, ನಾನು ದೇವರಿಗೆ ಶೇಷ. ಅಂದರೆ ನಾನು ದೇವರಿಗೆ ಬಹಳ ಬೇಕಾದವ, ನಾನು ಇಲ್ಲದೆ ದೇವರಿಲ್ಲ ಅಂತ ಹೇಳಿದ. ಅಲ್ಲಿವರೆಗೆ ಬಂದ ನೋಡಿ. ಬಂಗಾರದ ದಂಡದ ದೌರ್ಬಲ್ಯ ಇದು. ಯಾಕೆ ಅಂತ ಕೇಳಿದರು ವಾಯುದೇವರು. ನೋಡು, ದೇವರು ಕೂಡಬೇಕಾದ್ರೆ ನಾನು ಬೇಕು. ಶೇಷಾಸನನೇ ಬಾ, ಶೇಷ ಆಸನ. ನಾನು ಕೂಡಬೇಕಾದ್ರೆ ದೇವರು, ನಾನು ಕೂಡಬೇಕು. ನಾನಿದ್ದರೆ ನನ್ನ ಮೇಲೆ ದೇವರು ಕೂಡೋದು. ಈ ಸ್ವಾಮಿಗಳು ಬಂದು ಕೂಡಬೇಕಾದ್ರೆ ಒಂದು ಆಸನ ಅಂತ ಹಾಕ್ತಾರೆ. ಹಾಕಿದ ಮೇಲೆ ಸ್ವಾಮಿಗಳು ಕೂಡ್ತಾರೆ. ಅಂದರೆ ಅವರ ಆಸನದಲ್ಲಿ ಕೂಡ್ತಾರೆ. ಅವರದ್ದೇ ಒಂದು ಆಸನ ಅಂತ ಒಂದಿದೆ. ಹಾಗೆಯೇ ದೇವರು ಕೂಡಬೇಕಾದ್ರೆ ಎಲ್ಲೆಲ್ಲೋ ಕೂಡುವುದಿಲ್ಲ. ಶೇಷ ನನ್ನ ಆವಾಹನೆ ಮಾಡಿ ನಾವು ಕೂಡಿಸ್ತೇವೆ. ಈ ಕಲಶ ಎಲ್ಲ ಅನಂತ ಪದ್ಮನಾಭ ಕಲಶ ಅಂತ ಹೇಳ್ತೇವೆ ನಾವು. ಅಲ್ಲಿ ಶೇಷನನ್ನು ಆವಾಹನೆ ಮಾಡ್ತೇವೆ, ಅದರ ಮೇಲೆ ದೇವರನ್ನು ಕೂಡಿಸ್ತೇವೆ. ಅಂದರೆ ಶೇಷನ ಮೇಲೆ ದೇವರು ಕೂಡ್ತಾನೆ. ಶೇಷ ಇಲ್ಲದೆ ಅಶೇಷನಾದ ಭಗವಂತ ಕೊಡುವುದಿಲ್ಲ. ಶೇಷ ಹೇಳಿದ, ದೇವರು ಕೂಡಬೇಕಾದ್ರೆ ನಾನು ಬೇಕು, ನಾನು ಶೇಷಾಸನ ಅಂತ ಹೇಳಿದ. ಸರಿ, ಮತ್ತೇನು? ದೇವರು ಮಲಗಬೇಕಾದ್ರೆ ನಾನು ಬೇಕು ಅಂತ ಹೇಳಿದ. ಯಾಕೆ? ಶೇಷಶಾಹಿ ದೇವರು ಮಲಗುವುದು ನನ್ನಲ್ಲಿ, ನಾನಿಲ್ಲದೆ ದೇವರು ಮಲಗುವುದೇ ಇಲ್ಲ. ದೇವರು ಮಲಗಬೇಕಾದ್ರೆ ನಾನು ಬೇಕು, ದೇವರು ಕೂಡಬೇಕಾದ್ರೆ ನಾನು ಬೇಕು, ಅಷ್ಟೇನಾ ಅಂತ ಕೇಳಿದ್ರು. ಇಲ್ಲ ಇಲ್ಲ, ದೇವರು ನಡೀಬೇಕಾದರೆ ಪಾದುಕೆ ನಾನೇ, ನನ್ನ ಮೇಲೆ ಕಾಲಿಟ್ಟು ನಡೀಬೇಕು. ನಾನಿಲ್ಲದಿದ್ದರೆ ದೇವರು ನಡೆಯುವುದಿಲ್ಲ, ನಾನಿಲ್ಲದಿದ್ದರೆ ದೇವರು ಕೂಡುವುದಿಲ್ಲ, ನಾನಿಲ್ಲದಿದ್ದರೆ ದೇವರು ಮಲಗುವುದಿಲ್ಲ. ದೇವರು ಹೇಳಿದ, ಹನುಮಂತ ದೇವರು ವಾಯುದೇವರು ಹೇಳಿದರು, ಅಬ್ಬಾ ಏನು ವೈಭವ ನಿಂದು ಅಂತ ಹೇಳ್ತು. ಖುಷಿ ಆಯಿತು ಅವನಿಗೆ. ನೋ ಎಂಟ್ರಿ ಅಂತ ಹೇಳಿದ. ಕೆಲವು ಸಲ ಹೊಗಳಿದ್ರೆ ಬಿಡ್ತಾರೆ, ಇವನು ಹೊಗಳಿದ್ರು ಬಿಡಲಿಲ್ಲ, ಆಗೋದಿಲ್ಲ ಅಂತ ಹೇಳಿದ. ನಾನು ಎತ್ತರದಲ್ಲಿ ಇರುವವ ಅಂತ ಹೇಳಿದ. ದೇವರ ಪರ್ಯಂಕದಲ್ಲಿ ಇರುವವ ನಾನು, ಹಾಗಾಗಿ ನಾನು ಎತ್ತರದಲ್ಲಿರುವವ, ನೀನು ಹೊರಗೆ ಇರುವವ, ನನಗೂ ನಿನಗೂ ಎಷ್ಟು ಅಂತರ ಅಂತ ವಾಯುದೇವರನ್ನು ಹೀಯಾಡಿಸಿದ. ಅಂದರೆ ನಾನು ಒಳಗಿರುವವ, ನೀನು ಹೊರಗಿರುವವ, ಹಾಗಾಗಿ ಹೊರಗಿರುವವರು ಒಳಗಿರುವವರನ್ನು ಕೆಣಕಲಿಕ್ಕೆ ಹೋಗಬೇಡಿ ಅಂತ.
ಪುರಾಣದಲ್ಲಿ ತಮಾಷೆಯ ಮಾತಿದೆ, ಒಳಗಿದ್ದವರೆಲ್ಲ ಒಳ್ಳೆಯವರು ಅಂತಾದರೆ ಇಲಿ ಹೆಗ್ಗಣಗಳು ಒಳಗಿರ್ತದೆ, ಅದೇನು ಶ್ರೇಷ್ಠ ಅಂತ ಅರ್ಥನ ಅಂತ ಹೇಳಿದರು. ಹೊರಗಿಂದ ಆನೆ ಇರ್ತದೆ, ಹಾಗಾದರೆ ಅದು ನಿಕೃಷ್ಟ ಅಂತ ಅರ್ಥನ? ಇಲಿ ಹೆಗ್ಗಣಕ್ಕಿಂತ ಆನೆ ಕೆಳಗೆ ಅಂತ ಹೇಳ್ತಾರ, ಗಜಾಂತ ಐಶ್ವರ್ಯ ಅಂತ ಹೇಳ್ತಾರೆ. ಅದೆಲ್ಲ ಪ್ರಯೋಜನ ಇಲ್ಲ. ಅಲ್ಲ, ಸಿಂಹಾಸನದಲ್ಲಿ ಕೂತಿದ್ದೇನೆ ನಾನು ಎತ್ತರದಲ್ಲಿ ಇರುವವ ಅಂತಂದರೆ, ಅದಕ್ಕೆ ಪುರಾಣ ತಮಾಷೆ ಮಾಡಿ ಹೇಳುತ್ತೆ, ರಾಜನಿಗೆ ಅಭ್ಯಂಗ ಮಾಡಿಸಬೇಕು ಅಂತ ಬೆನ್ನು ನೋವಾಯಿತು, ಕತ್ತು ನೋವಾಯಿತು, ಎಣ್ಣೆ ತಿಕ್ಕಬೇಕು ಅಂತ ಮಸಾಜ್ ಮಾಡಲಿಕ್ಕೆ ಅಂತ ಹತ್ತಾರೆ, ಆಸನದಲ್ಲಿ ಕೂಡ್ತಾರೆ. ಮಗ ಹೆಂಡತಿ ಕೆಳಗಿರ್ತಾರೆ. ಆ ಮಸಾಜ್ ಮಾಡುವವ ಶ್ರೇಷ್ಠ, ಈ ಹೆಂಡತಿ ಮಗ ನಿಕೃಷ್ಟ ಅಂತ ಅರ್ಥನ? ಅದೆಲ್ಲ ಬಿಟ್ಬಿಡು ಅಂತ ಅವನನ್ನು ಎಚ್ಚರಿಸ್ತಾರೆ ಶೇಷನಿಗೆ. ಶೇಷ ಅವನು ಕೋಪದಲ್ಲಿ ಗಲಾಟೆನೇ ಮಾಡಿದ. ಈ ಗಲಾಟೆ ಎಲ್ಲಿವರೆಗೆ ಬಂತು ಅಂತಂದರೆ ಮನೆಯ ಒಡತಿ ಲಕ್ಷ್ಮೀದೇವಿ ತನಕ ಬಂತು. ಲಕ್ಷ್ಮೀದೇವಿ ಎಬ್ಬಿಸ್ತಾಳೆ ಗಂಡನನ್ನು. ಹೊರಗಿಂದ ಗಲಾಟೆ ಆಗ್ತಾ ಇದೆ, ಸ್ವಲ್ಪ ಹೇಳಿ ಅಂತ ನಿದ್ದೆ ಬಾರದಿದ್ದ ದೇವರನ್ನು ಲಕ್ಷ್ಮೀದೇವಿ ಎಬ್ಬಿಸ್ತಾಳೆ. ಈ ವಾಚ್ಮ್ಯಾನ್ಗಳಿದ್ರೆ ಇದೇ ರಗಳೆ ರೀ, ಅವ್ರದ್ದು ರಗಳೇ ನಮಗೆ ರಗಳಾಗಿ ಬಿಡುತ್ತೆ. ಯಾಕೆಂತಂದರೆ ವಾಚ್ಮ್ಯಾನ್ ಇದ್ದರೆ ಅವನು ಸುಮ್ಮನಿದ್ದರೆ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಲಿಲ್ಲ ಅಂತ ಗೊತ್ತಾಗಬೇಕಾದ್ರೆ ಅವನಿಗೆ ಬಾಯಿಗೊಂದು ವಿಸಿಲ್ ಕೊಟ್ಟಿರ್ತೇವೆ, ಆ ವಿಸಿಲ್ ಹಾಕ್ತಾ ಇರ್ತಾನೆ. ಅವನು ಮಲಗಿದ್ರೂ ನಮಗೆ ನಿದ್ದೆ ಇಲ್ಲ, ಅವನು ವಿಸಿಲ್ ಹಾಕ್ತಾ ಇದ್ರೂ ನಮಗೆ ನಿದ್ದೆ ಇಲ್ಲ. ಈ ಶೇಷ ದ್ವಾರಪಾಲಕ ವಾಚ್ಮ್ಯಾನ್ ಅದು ಜಗಳ ಮಾಡಿದ ಬಂದವರ ಜೊತೆಗೆ ಎಷ್ಟು ಕಾಮನ್ ಸೆನ್ಸ್ ಇರಬೇಕು ಅಂತಂದರೆ, ಒಳಗಿದ್ದವರಿಗೆ ಕಿರಿಕಿರಿ ಆಗಬಾರ್ದು ಅನ್ನುವ ಜ್ಞಾನ ಆದರೂ ಇರಬೇಕು. ಗಲಾಟೆ ಮಾಡಿದ. ಲಕ್ಷ್ಮೀದೇವಿ ಗಂಡನಿಗೆ ಒಪ್ಪಿಸ್ತಾಳೆ ವರದಿ. ದೇವರು ಬಂದ, ಇದೇನು ಗಲಾಟೆ ಅಂತ ಹೇಳಿದ ಶೇಷ, ನಾನೇ ದೊಡ್ಡವ ಅಂತ. ವಾಯುದೇವರ ಹತ್ರ ಹೇಳ್ದ, ನೀವು ಯಾಕೆ ಮಾತಾಡ್ತೀವಿ, ಒಂದು ಕೆಲಸ ಮಾಡೋಣ, ಈಗ ಯಾರು ಬಲಿಷ್ಠರು ಅಂತ ತೀರ್ಮಾನ ಆಗಬೇಕು. ಅದಕ್ಕೊಂದು ಸ್ಪರ್ಧೆ ಇಡೋಣ. ಮೇರುವಿನ ಮಗ ಆನಂದಾದ್ರಿ ಇದೆ, ಆ ಆನಂದಾದ್ರಿಯನ್ನು ಅಲ್ಲಾಡಿಸಬೇಕು. ಯಾರು ಅಲ್ಲಾಡಿಸ್ತೀರಿ, ಪ್ರಯತ್ನ ಪಡಿ. ಶೇಷ ಹೋದ. ದೊಡ್ಡ ಕಾಯ ಆನಂದಾದ್ರಿಗೆ ಸುತ್ತಿದ. ಎಷ್ಟು ಸುತ್ತಿದರೂ ಚೂರು ಉಳೀತಂತೆ, ಬೆಟ್ಟ ಪೂರ್ತಿ ಅದನ್ನು ಮುಚ್ಚಲಿಕ್ಕಾಗಲಿಲ್ಲ. ಆನಂದ ಬೆಟ್ಟವನ್ನು ಪೂರ್ಣ ಕವರ್ ಮಾಡಲಿಕ್ಕಾಗಲಿಲ್ಲ. ಸೋತ ಶೇಷ. ಇನ್ನೇನು ಮಾಡೋದು, ಅದನ್ನು ಎತ್ತಬೇಕು, ಅದನ್ನು ಈಚೆ ಹಾಕಬೇಕು, ಆಗಲಿಲ್ಲ. ಅವನು ಅನೌನ್ಸ್ಮೆಂಟ್ ಮಾಡಿದ, ನನ್ನಿಂದಾಗಲಿಲ್ಲ ಅಂತ ಹೇಳಿದ. ವಾಯುದೇವರು ಬಂದರು. ಕ್ಷಣ ಮಾತ್ರದಲ್ಲಿ ತನ್ನ ಕಾಲಿನ ಅಂಗುಷ್ಟ ಅಲ್ಲಾಡಿಸುವುದರಿಂದ ಆ ಆನಂದಾದ್ರಿಯನ್ನು ಅಲ್ಲಿಂದ ತಂದು, ಮೇರು ಪರ್ವತದ ಪಕ್ಕದಿಂದ ತಂದು ಇವತ್ತಿನ ಈ ಜಾಗದಲ್ಲಿ ವೆಂಕಟಾದ್ರಿಯ ಪಕ್ಕದಲ್ಲಿ ಅಲ್ಲಿ ಹಾಕಿದ್ರಂತೆ. ಬರೀ ಪಾದಸ್ಪರ್ಶ ಮಾತ್ರದಿಂದ ಅದನ್ನು ತಂದರು ಅಂತ ನಮಗೆ ರಾಮಾಯಣ ನೆನಪಾಗುತ್ತೆ. ಕಪಿಗಳೆಲ್ಲ ಲಂಕೆಯಲ್ಲಿ ಅಸುನೀಗಿದಾಗ ರಾಮದೇವರ ಆಜ್ಞೆಯಂತೆ ಸಂಜೀವನ ಪರ್ವತವನ್ನು ಅಲ್ಲಿಂದ ತಂದು ಇಲ್ಲಿ ಎಲ್ಲರನ್ನೂ ಬದುಕಿಸಿದ ಕಥೆಯನ್ನು ನಾವು ಕೇಳ್ತೇವೆ. ಬೆಟ್ಟವನ್ನು ಅಲ್ಲಾಡಿಸುವ ಶಕ್ತಿ ಅದು ವಾಯುದೇವರಿಗೆ ಮಾತ್ರ ಇರುವಂಥದ್ದು. ಬೆಟ್ಟ ಇಡೀ ಅಲ್ಲಾಡ್ತದೆ. ಬೆಟ್ಟ ಗಾಳಿಗೆ ಸ್ಪಂದಿಸ್ತದೆ. ನಾವು ದೇವರಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾದ ಪ್ರಾರ್ಥನೆ ಇದೆ. ಇವತ್ತು ಉತ್ತರ ಭಾರತದಲ್ಲಿ ದೇವಭೂಮಿ ಅಂತ ಅನಿಸಿಕೊಂಡಿರ್ತಕ್ಕಂಥ ಉತ್ತರಾಖಂಡದಲ್ಲಿ ಇವತ್ತು ಕ್ಲೌಡ್ ಬರ್ಸ್ಟ್ ಅಂತ ಆಗ್ತಾ ಇದೆ. ಅಂದರೆ ಮೋಡಗಳೇ ಸ್ಫೋಟವಾಗಿ ಅದು ಇಡೀ ಪರ್ವತವನ್ನೇ ನುಚ್ಚುನೂರು ಮಾಡುವಂಥದ್ದು. ಬದರಿಯಂತಹ ಕೇದಾರದಂತಹ ಜಾಗಗಳೆಲ್ಲ ನುಚ್ಚುನೂರಾಗತಕ್ಕಂತಹ ಪ್ರಸಂಗಗಳಿರ್ತವೆ. ಜನಜೀವನವೇ ಜರ್ಜರಿತವಾಗುವಂಥದ್ದು. ವಾಯುದೇವರ ಅನುಗ್ರಹ ಇದ್ದರೆ ಅದೆಲ್ಲ ಸುರಕ್ಷಿತ. ಯಾವ ಬೆಟ್ಟವನ್ನು ತಂದು ಹಾಕಬೇಕೋ ಅದನ್ನು ತರಬೇಕು, ಯಾವ ಬೆಟ್ಟ ಗಟ್ಟಿ ಇರಬೇಕೋ ಅದನ್ನು ಗಟ್ಟಿ ಇಡಬೇಕು. ಹಾಗಿದ್ದರೆ ನಮ್ಮ ದೇಶ ಅದು ಸುಸ್ಥಿರವಾಗಿರ್ತದೆ. ದೇವರು ಹಾಗೆ ಮಾಡಲಿ ಅಂತ ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡ್ತಾ ಮುಂದೆ ಬಂದರೆ ಆ ಆನಂದಾದ್ರಿಯನ್ನು ತಂದಿಟ್ಟರು. ಆವಾಗ ಶೇಷ ತನ್ನ ಸೋಲನ್ನು ಒಪ್ಪಿಕೊಳ್ತಾನೆ. ವಾಯುದೇವರ ಜೀವೋತ್ತಮತ್ವವನ್ನು ಅಂಗೀಕಾರ ಮಾಡ್ತಾನೆ. ಇದು ಒಂದು ಕತೆ ಮಾತ್ರ. ಯಾಕೆಂದರೆ ಶೇಷದೇವರು ಭಗವಂತನ ಭಕ್ತರು. ಅವರಿಗೆ ಕಲ್ಯಾವೇಶ ಇಲ್ಲ ಅಂತಲ್ಲ, ಒಮ್ಮೊಮ್ಮೆ ಆಗುತ್ತೆ, ಒಂದು ಕ್ಷಣ ಮಾತ್ರ. ಆದರೆ ನಮಗೆ ಯಾವಾಗಲೂ ಕಲ್ಯಾವೇಶ. ದೇವರ ಬಗ್ಗೆ ವಿಪರೀತ ಜ್ಞಾನಗಳೇ ಯಾವಾಗಲೂ.
ದೇವರ ಬಗ್ಗೆ ನಮಗೆ ಅಸಡ್ಡೆ ಆಲಸ್ಯಗಳೇ ಜಾಸ್ತಿ, ವಾಯುದೇವರ ಬಗ್ಗೆ ವಿಪರೀತ ಜ್ಞಾನನೇ ಜಾಸ್ತಿ. ಹಾಗಾಗಬಾರದು. ಶೇಷನಿಗೆ ಒಂದು ಕ್ಷಣ ಬಂದದ್ದಕ್ಕೇ ಅವಮಾನ ಆಯಿತು. ಆದರೆ ದೇವರು ಅನುಗ್ರಹ ಮಾಡಿದ. ಎಷ್ಟು ಅನುಗ್ರಹ ಮಾಡಿದ ಅಂತಂದರೆ ಆ ಬೆಟ್ಟಕ್ಕೆ ಶೇಷಾದ್ರಿ ಅಂತ ಹೆಸರಿಟ್ಟ. ನಿಜವಾಗಿ ಇಡಬೇಕಾದ್ದು ವಾಯು ಅದ್ರಿ ಅಂತ ಹೆಸರಿಡಬೇಕು, ಪ್ರಾಣಾದ್ರಿ ಅಂತ ಹೆಸರಿಡಬೇಕಾದ್ದು. ಗೆದ್ದದ್ದು ಪ್ರಾಣದೇವರು, ಶೇಷದೇವರು ಸೋತದ್ದು. ಆದರೆ ತನ್ನ ಸೋಲನ್ನು ಕೊನೆಗೆ ಒಪ್ಪಿಕೊಂಡ್ರು. ನೋಡಿ, ನಾನು ಸೋತೆ ಹನುಮ, ನೀನು ವಾಯು ನೀನು ಗೆದ್ದಿದ್ದಿ, ಪ್ರಾಣ ನೀನು ಗೆದ್ದಿದ್ದಿ ಅಂತ ಒಪ್ಪಿಕೊಂಡ್ರು. ನೋಡಿ, ಭಗವಂತನಿಗೆ ಮುಂಭಾಗದಲ್ಲಿ ತನ್ನ ಸೋಲನ್ನು ಒಪ್ಪಿಕೊಂಡ್ರು. ಒಂದು ಕ್ಷಣ ತಾನು ಅಂತ ಭ್ರಮಿಸಿದ್ರೂ ಕೂಡ ಕೊನೆಗೆ ತನ್ನ ಪರಾಜಯವನ್ನು ಘೋಷಣೆ ಮಾಡಿದ್ದಕ್ಕೆ ಭಗವಂತ ದೊಡ್ಡ ಸ್ಥಾನವನ್ನು ಕೊಟ್ಟ, ಶೇಷಾದ್ರಿ ಅನ್ನುವ ಹೆಸರನ್ನು ಕೊಟ್ಟ. ಜೀವನದಲ್ಲಿ ಸೋಲುವುದು ಸಹಜವಾಗಿರ್ತದೆ, ಆದರೆ ಸೋಲುವುದು ಗೆಲುವಿನ ದಾರಿ ಅನ್ನೋದನ್ನು ನಾವು ಮರೆಯಬಾರದು. ಎಷ್ಟೋ ಕಡೆ ಸ್ಪರ್ಧೆಗಳು ನಡೀತವೆ, ಅಲ್ಲಿ ಸ್ವಾಮಿಗಳನ್ನು ಕರೆಸ್ತಾರೆ, ನನ್ನನ್ನೂ ಕರೆದಿದ್ದರು. ಆ ಸ್ವಾಮಿ ಅಲ್ಲಿ ಕಷ್ಟ ಆಗೋದು ಎಲ್ಲಿ ಅಂತಂದರೆ, ಗೆದ್ದವರು ಖುಷಿಯಲ್ಲಿರ್ತಾರೆ, ಪ್ರೈಸ್ ಸಿಕ್ಕಿರ್ತದೆ ಅಂತ. ಸೋತವರು ಪಾಪ ಪೆಚ್ಚು ಮುಖ ಹಾಕೊಂಡು ಹೋಗ್ತಾರೆ. ನಾನಾಗಿ ಹೇಳುವುದುಂಟು ನೋಡಿ, ಯಾರು ಗೆದ್ದಿರ್ತಾರೆ ಅವರು ಸೋತರು ಅಂತ ಅರ್ಥ, ಯಾರು ಸೋತಿದ್ದಾರೆ ಅವರು ಗೆದ್ದರು ಅಂತ ಅರ್ಥ. ಯಾಕೆ ಗೆದ್ದವರಿಗೆ ನಾನು ಗೆದ್ದೆ ಅನ್ನುವ ಅಹಂಕಾರ ಇರ್ತದೆ, ಹಾಗಾಗಿ ಮುಂದಿನ ಸಲ ಅವರು ಸೋಲ್ತಾರೆ. ಯಾರು ಸೋತಿದ್ದಾರೆ, ನಾನು ಸೋಲಬಾರದು ದೇವರೇ, ಈ ಸಲ ನಾನು ಗೆಲ್ಲಬೇಕು ಅಂತ ದೇವರಲ್ಲಿ ಭಕ್ತಿಯಿಂದ ಸಾಕ್ತಾರೆ, ಮುಂದಿನ ವರ್ಷ ಗೆಲ್ತಾರೆ ಅವರು ಅಂತ. ಹಾಗಾಗಿ ಸೋಲುವುದು ಅನ್ನೋದು ಗೆಲುವಿನ ಇನ್ನೊಂದು ಅಂಚು ಅನ್ನೋದನ್ನು ನಾವು ಮರಿಬಾರದು ಅಂತ ನಾನು ಒತ್ತಿ ಹೇಳೋದುಂಟು. ಹಾಗಾಗಿ ಸೋತವ ಯಾವಾಗಲೂ ಸೋಲಬೇಕು ಅಂತೇನಿಲ್ಲ, ಒಮ್ಮೆ ಸೋಲ್ತಾನೆ ಅಂದರೆ ಯಾವಾಗಲೂ ಮತ್ತೆ ಗೆಲ್ತಾನೆ ಅಂತ ಅರ್ಥ. ಸೋಲು ಅನ್ನೋದು ಗೆಲುವಿನ ಇನ್ನೊಂದು ಮುಖ. ಹಾಗಾಗಿ ಶೇಷ ಸೋತರೂ ಭಗವಂತನ ಪರ್ಯಂಕ, ಭಗವಂತನ ಆಸನ, ಭಗವಂತನ ಪಾದುಕೆ, ಭಗವಂತನ ಸರ್ವಸ್ವ ಅವನು. ಹಾಗಾಗಿ ಆ ಶೇಷನಿಗೆ ಸಿಕ್ಕಿದ ದೊಡ್ಡ ಸೌಭಾಗ್ಯ ಅದು ಯಾರಿಗೆ ಸಿಗಲಿಕ್ಕೆ ಸಾಧ್ಯ? ಭಗವಂತ ಅವನಿಗೆ ಅಂಥ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಆ ಬೆಟ್ಟಕ್ಕೆ ಶೇಷಾದ್ರಿ. ನಮಗೆ ಏನು ಆ ಬೆಟ್ಟ ಹತ್ತುವಾಗ ಅನುಸಂಧಾನ ಇರಬೇಕು ಅಂತಂದರೆ, ನಾನು ಬೆಟ್ಟ ಹತ್ತಿದೆ, ಮೆಟ್ಟಲಿನ ಮೇಲೆ ಏರಿ ಬಂದೆ, ನನಗೆ ಸಮಾನ ಯಾರಿಲ್ಲ ಅನ್ನುವ ಅಹಂಕಾರ ಸಲ್ಲದು. ಸಾಧನೆ ಮಾಡುವಾಗ ಒಂದು ಅಪಾಯ ಏನು ಅಂತಂದರೆ, ನಾನಿಷ್ಟು ಸಾಧನೆ ಮಾಡಿದೆ ಅಂತ ಭ್ರಮೆ ಬರಬಾರದು, ಅಹಂಭಾವ ಇರಬಾರದು. ಅದರಲ್ಲಿ ದೇವರು ಮಾಡಿಸಿದ ಅನ್ನುವ ಅನುಸಂಧಾನ ನಮ್ಮಲ್ಲಿ ಇರಬೇಕು. ನನ್ನ ಕಾಲಿಗೆ ಶಕ್ತಿ ಕೊಟ್ಟು, ನನ್ನ ಬೆನ್ನಿಗೆ ಶಕ್ತಿ ಕೊಟ್ಟು, ಯಾವುದೇ ಆಯಾಸ ಇಲ್ಲದೆ ಬೆಟ್ಟವನ್ನು ನನ್ನ ಕೈಯಲ್ಲಿ ಹತ್ತಿಸಿದ, ಕೈ ಹಿಡಿದು ಎತ್ತಿಕೊಂಡು ಭಗವಂತ ನನ್ನನ್ನು ಕರ್ಕೊಂಡು ಬಂದ ಅನ್ನುವ ಅನುಸಂಧಾನ ಇದ್ದರೆ ನಾವು ಶೇಷಾದ್ರಿಗಳಾಗ್ತೇವೆ. ಇಲ್ಲದಿದ್ದರೆ ನಾವು ಪರಾಜಿತರಾಗ್ತೇವೆ. ಆ ಶೇಷಾದ್ರಿಯ ಅನುಸಂಧಾನ ಮಾಡುವಾಗ ಭಗವಂತನಿಗೆ ನಾವು ಶೇಷರಾಗಬೇಕು, ಅಂದರೆ ಭಗವಂತನಿಗೆ ಅನುಕೂಲರಾಗಿರಬೇಕು ಅನ್ನೋದನ್ನು ನಮಗೆ ನೆನಪಿಸ್ತಾ ಇದೆ. ಮುಂದಿನ ಕಲಿಯುಗದಲ್ಲಿ ವೆಂಕಟಾದ್ರಿ ಅಂತ ಕರೀತಾರೆ ಅಂತ. ಯಾಕೆ ವೆಂಕಟಾದ್ರಿ ಅಂತ ಕರೀತಾರೆ? ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಪುರಂದರ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಸತ್ಕುಲ ಪ್ರಸೂತರಾದಂತಹ ಬ್ರಾಹ್ಮಣ ದಂಪತಿಗಳು. ಅವರಿಗೆ ಒಳ್ಳೊಳ್ಳೆ ಸಂಸ್ಕಾರಗಳು, ಗರ್ಭಾಧಾನ ಎಲ್ಲ ಸಂಸ್ಕಾರಗಳು ಚೆನ್ನಾಗಿ ನಡೀತದೆ, ಸೀಮಂತ. ಅದರಲ್ಲಿ ಒಳ್ಳೆಯ ಮಗ ಹುಡ್ತಾನೆ. ಅವನಿಗೆ ಒಳ್ಳೆಯ ಮಾಧವ ಅನ್ನುವ ಒಳ್ಳೆಯ ಹೆಸರನ್ನು ಇಡ್ತಾರೆ. ಮಾಧವ ಅಂತಂದರೆ ಮಾ ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ದವ ಅಂದರೆ ಗಂಡ, ಲಕ್ಷ್ಮೀಪತಿಯಾದವ ಅಂತ ಹೆಸರಿಡ್ತಾರೆ. ಲಕ್ಷ್ಮೀಪತಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ ನಮಗೆ, ಯಾಕೆ ನಮಗೆ ಲಕ್ಷ್ಮಿ ಒಲಿದು ಬರಲಿ ಅಂತ. ಅಪ್ಪ ಅಷ್ಟು ಒಳ್ಳೆಯ ಹೆಸರನ್ನು ಇಡ್ತಾನೆ, ಸಂಸ್ಕಾರಗಳನ್ನೆಲ್ಲ ಮಾಡ್ತಾನೆ, ಮದುವೆನೂ ಮಾಡ್ತಾನೆ, ಸಕಾಲದಲ್ಲಿ ಮದುವೆ ಮಾಡ್ತಾನೆ. ಮಾಧವ ಅವನ ಕಥೆಯನ್ನು ಹೇಳ್ತಾರೆ. ಮಾಧವ ಸೋತು ಗೆದ್ದ ಕಥೆಯನ್ನು ಹೇಳ್ತದೆ ಈ ಪುರಾಣ. ಮಾಧವ ಹೆಂಡತಿ ಹತ್ರ ಕೇಳ್ತಾನೆ, ಹಗಲಿನಲ್ಲಿ ನಾವು ಸಂಭ್ರಮಿಸೋಣ ಅಂತ ಹೇಳ್ತಾನೆ. ಹೆಂಡತಿ ಅವಳು ವಿವೇಕಿ, ಅವಳು ಹೇಳ್ತಾಳೆ, ಹಗಲಿನಲ್ಲಿ ಭೋಗ ಅನ್ನೋದು ಸಲ್ಲದು, ಆದ್ದರಿಂದ ಇದು ಅನ್ಯಾಯ. ಒಳ್ಳೆಯ ಹೆಣ್ಣಂದಿರಬೇಕು ಅಂತ ಪುರಾಣ ಒತ್ತಿ ಹೇಳುತ್ತೆ.
ಗಂಡ ಎಲ್ಲಿ ದಾರಿ ತಪ್ತಾನೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಕರಣೇಶು ಮಂತ್ರಿ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ವಿಚಾರ ಮಾಡುವಾಗ ಹೆಂಡತಿಯಾದವಳು ಸರಿಯಾದ ಮಾರ್ಗದರ್ಶನ ಮಾಡಬೇಕು. ವಾಲಿ ದಾರಿ ತಪ್ಪಿದಾಗ ತಾರಾದೇವಿ ತಾರೆಯಾಗೆ ಆಕಾಶದ ನಕ್ಷತ್ರದ ಹಾಗೆ ಮಾರ್ಗದರ್ಶನ ಮಾಡ್ತಾಳೆ. ಸುಗ್ರೀವ ಒಂದು ಸಲ ಕರೀತಾನೆ, ಎರಡನೇ ಸಲ ಕರೀತಾನೆ. ಆ ಎರಡನೇ ಸಲ ಕರೆದಾಗ ತಾರೆ ಎಚ್ಚರಿಸ್ತಾಳೆ, ನೋಡಿ ಒಂದು ಸಲ ಕರೆದದ್ದಲ್ಲ, ಎರಡನೇ ಸಲ ಕರೀತಾನೆ ನಿಮ್ಮ ತಮ್ಮ ಅಂತಂದರೆ ಅದರ ಹಿನ್ನೆಲೆ ಏನೋ ಒಂದು ಇರಬೇಕು, ಅವನಿಗೆ ಯಾರೋ ಸಪೋರ್ಟ್ ಮಾಡೋರು ಬೆಂಬಲ ಇರಬೇಕು. ಹಾಗಾಗಿ ಬೇಡ 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 ಇದ್ದ, ನೀವು ಹೋಗಬೇಡಿ ಅಂತ ಹೇಳಿದ್ದಾಳೆ ತಾರೆ. ತಾರೆ ಅಂದರೆ ತಾರಯತಿ, ದಾಟಿಸ್ತಾಳೆ ಅವನನ್ನು. ಇದು ಬೇಡ, ಇದು ನೀವು ಹೋಗಬೇಡಿ ಅನ್ನೋದನ್ನು ಎಚ್ಚರಿಸ್ತಾಳೆ. ಅವ್ರು ಕೇಳಲಿಲ್ಲ, ಅದು ಬೇರೆ. ಆದರೆ ಹೆಂಡತಿಯಾದವಳ ಕರ್ತವ್ಯ ಅದು. ಗಂಡ ದಾರಿ ತಪ್ಪುವ ಸಂದರ್ಭದಲ್ಲಿ ಹೇಳಬೇಕಾದ್ದು, ಉಪದೇಶ ಅಂತಲ್ಲ, ಒಂದು ವಿನಯ, ಒಂದು ಮನವಿ, ಅದು ಮಾಡಬೇಕಾದ್ದು ಕರ್ತವ್ಯದಲ್ಲಿ ಸೇರಿತ್ತು. ರೀ ಬೇಡ್ರಿ ನಾನು ಮಾಡಬಾರ್ದು ಅಂತ, ನನಗೆ ಭಯ ಆಗುತ್ತೆ ಅಂತ ಕೂಡಬಾರ್ದು. ಹೇಳಬೇಕಾದ್ದನ್ನು ನಿರ್ಭಯವಾಗಿ ಹೇಳಬೇಕಾದ್ದು, ಅದರಲ್ಲಿ ಅಹಂಕಾರ ಇರಬಾರ್ದು, ಅಷ್ಟೇ ಇರುವಂಥದ್ದು. ಆ ಹೆಂಡತಿ ಹೇಳ್ತಾಳೆ, ಮಾಧವನಿಗೆ ಉಪದೇಶ ಮಾಡ್ತಾಳೆ, ಇದು ನಿಷಿದ್ಧವಾದ ಭೋಗ, ಇದು ಅದಕ್ಕೊಂದು ಕಾಲ ಅಂತಿರ್ತದೆ, ಆ ಕಾಲದಲ್ಲಿ ಮಾಡಬೇಕಾದ್ದು, ಬೇಡ ಅಂತ ಹೇಳಿದರೆ ಅವನು ಭೋಗಾಸಕ್ತನಾಗಿ ಹಠ ಮಾಡಿದಾಗ ಅವನನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾಳೆ. ನಾವು ಬಾವಿಗೆ ಹೋಗಿ ಬರೋಣ ಅಂತ, ನೀರು ತರಲಿಕ್ಕೆ ಹೋಗುವ ಅಂತ ಕರ್ಕೊಂಡು ಹೋಗ್ತಾಳೆ. ಈ ನೀರು ಅನ್ನೋದು ಕಷ್ಮಲವನ್ನು ತೊಳೆಯುವಂಥದ್ದು. ಮಲ ತೊಳೆಯಬೇಕಾದ್ರೆ ನೀರು ಬೇಕು. ಗಂಡನ ಮಲ ತೊಳೆಯಬೇಕು ಅಂತ ಜಲಹೇತೋಹೋ ಅಂತ ಪುರಾಣ ಹೇಳುತ್ತೆ. ನೀರು ತರುವ ವ್ಯಾಜದಲ್ಲಿ ಕರ್ಕೊಂಡು ಹೋಗ್ತಾಳೆ. ಆದರೆ ಅದು ಜಾರುಬಂಡೆಯಲ್ಲಿ ಕಾಲಿಟ್ಟರೆ ಅದು ಜಾರ್ತಲೇ ಹೋಗೋದು, ಎಷ್ಟು ಕೈ ಹಿಡಿದರೂ ಉಪಯೋಗಕ್ಕೆ ಬರಲಿಲ್ಲ. ಆದರೆ ದುರಂತ ಅವನದು. ದುರಂತ ಏನು ಅಂತಂದರೆ, ಒಂದು ಹೆಣ್ಮಗಳನ್ನು ನೋಡ್ತಾನೆ, ಸ್ಫುರದ್ರೂಪಿಣಿಯಾದ ಹೆಣ್ಣು. ಹಾಗಾಗಿ ಅವನ ದೃಷ್ಟಿ ಆಚೆ ಹೋಯಿತು. ಈ ಸಾಧ್ವಿ ಅರ್ಥ ಆಗಲಿಲ್ಲ ಗಂಡನ ಮನೋಭಾವ. ಅವ ಹೇಳ್ತಾನೆ ಹೆಂಡತಿ ಹತ್ರ, ಅಮ್ಮ ನೀ ಮನೆಗೆ ಹೋಗು, ನಾನು ಸಮಿದೆ ಹಿಡ್ಕೊಂಡು ಬರ್ತೇನೆ, ಹೋಮಕ್ಕೆ ಬೇಕಾದ್ದು, ಅಗ್ನಿಕಾರ್ಯಕ್ಕೆ ಬೇಕಾದ್ದು ನೀನು ಮನೆಗೆ ಹೋಗು ಅಂತ ಕಳಿಸ್ತಾನೆ. ಅವಳು ಖುಷಿಯಲ್ಲಿ ಹೋಗ್ತಾಳೆ, ಗಂಡನನ್ನು ತಿದ್ದಿದೆ ಅಂತ ಖುಷಿ ಅವಳಿ. ಯಾಕೆಂದರೆ ಗಂಡ ಭೋಗಾಗ್ನಿಯ ಬೆನ್ನ ಹಿಂದೆ ಹೋಗದೆ ಹೋಮಾಗ್ನಿಯ ಬೆನ್ನ ಹಿಂದೆ ಹೋದ ಅಂತ ಖುಷಿಯಲ್ಲಿ ಮನೆಗೆ ಬರ್ತಾಳೆ. ಆದರೆ ಇವನು ರೋಗಾಗ್ನಿಯ ಕಡೆಗೇ ತಿರುಗಬೇಕಾದ ದುರಂತ, ಕಾಮಾಗ್ನಿಯ ಕಡೆಗೇ ತಿರುಗಿದ ಆ ಹೆಣ್ಣಿನ ಕಡೆಗೆ ಬರ್ತಾನೆ. ಪುರಾಣ ಆ ಹೆಣ್ಣಿನ ಹೆಸರು ಹೇಳುತ್ತೆ. ಭಾಗವತದಲ್ಲಿಯೂ ಈ ಕಥೆ ಇದೆ, ಅಜಾಮಿಳನ ಕಥೆ ಇದೆ. ಅಲ್ಲಿ ಹೆಣ್ಣಿನ ಕಥೆಯನ್ನು ಹೆಸರೇ ಹೇಳೋದಿಲ್ಲ. ಈ ಪುರಾಣ ಹೆಸರು ಹೇಳುತ್ತೆ, ಕುಂತಲ ಅಂತ ಹೆಸರು ಹೇಳುತ್ತೆ. ಕುಂತಲ ಅಂತಂದರೆ ತಲೆ ಕೂದಲಿಗೆ ಕುಂತಲ ಅಂತ ಹೆಸರು. ಅದೇ ಪುರಾಣ ಹೇಳುತ್ತೆ, ಅವಳ ತಲೆ ಕೂದಲು ಅದು ಎಷ್ಟಿತ್ತು ಅಂತಂದರೆ ಜಾನುಪರ್ಯಂತ ಅಂತ, ಮೊಣಕಾಲಿನ ತನಕ ಆ ನೀಲ ಕುಂತಲ ಕಪ್ಪಾದ ತಲೆ ಕೂದಲು ಅದು ಇಳಿದು ಬಿತ್ತಿತ್ತಂತೆ. ಅದನ್ನು ನೋಡಿದ ಕುಂತಲ ಅಂತ ಅದಕ್ಕೆ ಹೆಸರಿಟ್ಟಿದ್ದರು. ಕುಂತಲ ಅಂತಂದರೆ ಅಲಕಾಹ ಚೂರ್ಣ ಕುಂತಲಾಹ ಅಂತ. ಅದು ತಿರುಗುಮುರುಗಾದಂತಹ ತಲೆ ಕೂದಲು ಅದು ಜಾನು ತನಕ ಇಳಿದಿತ್ತಂತೆ. ಹೆಣ್ಮಕ್ಕಳಿಗೆ ಅದು ಲಕ್ಷಣ. ತಲೆ ಕೂದಲು ಅನ್ನೋದು ಲಕ್ಷಣ, ಹೇರ್ ಕಟ್ಟಿಂಗ್ ಲಕ್ಷಣ ಅಲ್ಲ. ತಲೆ ಕೂದಲು ಅನ್ನುವಂಥದ್ದು ಅದು ಲಕ್ಷಣ. ತಲೆ ಕೂದಲು ಅದು ಇರಬೇಕು. ಕುಂತ ಅಂದರೆ ಆಯುಧ ಅಂತೆ. ಕುಂತಲ ಅಂದರೆ ಆಯುಧದ ಹಾಗೆ ನಮಗೆ ಬೇಕಾದ್ದನ್ನು ಕೊಡ್ತದೆ ಅಂತ. ಹೆಣ್ಮಕ್ಕಳಿಗೆ ತಲೆ ಕೂದಲು ಅನ್ನುವಂಥದ್ದು ಲಕ್ಷಣವಾಗಿರ್ತಕ್ಕಂಥದ್ದು. ದೇವರು ಕೊಟ್ಟ ದೊಡ್ಡ ಸಂಪತ್ತು ಅದು ತಲೆ ಕೂದಲು. ಕುಂತಲ ಅಂತ ಅವಳಿಗೆ ಹೆಸರು. ಅವಳಲ್ಲಿ ಎಲ್ಲವೂ ಲಕ್ಷಣವಾಗಿತ್ತು. ಪುರಾಣ ಅಷ್ಟು ವಿಸ್ತಾರವಾಗಿ ವರ್ಣನೆ ಮಾಡ್ತದೆ. ತಲೆ ಕೂದಲು ಅಷ್ಟೇ ಅಲ್ಲ, ಕಣ್ಣು, ಕಿವಿ, ಮೂಗು, ಕೈ ಯಾವುದ್ಯಾವುದು ಹೇಗಿರಬೇಕೋ ಒಳ್ಳೆಯ ಲಕ್ಷಣ ಭರಿತವಾಗಿತ್ತು. ಈ ಮಾಧವನ ದೃಷ್ಟಿ ಆ ಹೆಣ್ಮಗಳ ಮೇಲೆ ಬಿತ್ತು. ಪುರಾಣ ಹೇಳುತ್ತೆ, ಎಲ್ಲ ಲಕ್ಷಣ ಇತ್ತು, ಹೊರಗಿನ ಲಕ್ಷಣಗಳೆಲ್ಲ ಇತ್ತು, ಒಳಗೆ ಅವಲಕ್ಷಣ ತುಂಬಿತ್ತು ಅಂತ ಹೇಳುತ್ತೆ. ಅಂದರೆ ಆ ಹೆಣ್ಣಲ್ಲಿರ್ತಕ್ಕಂತಹ ದೋಷ ಅವನಿಗೆ ಕಾಣಿಲ್ಲ, ಗುಣ ಮಾತ್ರ ಕಾಣಿಸ್ತು. ಅವಳ ತಲೆ ಕೂದಲು ಚೆನ್ನಾಗಿದೆ ಅಂತ ಕಾಣಿಸ್ತು, ಹೊರಗಿನ ಮೂಗು ಚೆನ್ನಾಗಿದೆ ಅಂತ ಕಾಣಿಸ್ತು, ತುಟಿ ಹಲ್ಲು ಚೆನ್ನಾಗಿದೆ ಅಂತ ಕಾಣಿಸ್ತು.
ಆದರೆ ಒಳಗಿನ ಅವಳ ಕ್ಯಾರೆಕ್ಟರ್ ಕಾಂಟ್ಯಾಕ್ಟ್ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗಲೇ ಇಲ್ಲ ಅವನಿಗೆ. ಹಾಗಾಗಿ ಅವನು ಅವಳನ್ನು ಮುಟ್ಲಿಕ್ಕೆ ಅಂತ ಹೋಗ್ತಾನೆ, ಮಾತಾಡಲಿಕ್ಕೆ ಅಂತ ಹೋಗ್ತಾನೆ, ಅವಳ ಜೊತೆಗೆ ಸೇರಬೇಕು ಅಂತ ಹೋಗ್ತಾನೆ. ಆಗ ಅವಳು ಉಪದೇಶ ಮಾಡ್ತಾಳೆ. ಎಂಥ ದುರಂತ ನೋಡಿ, ಶಾಸ್ತ್ರ ಸಂಪನ್ನನಾದಂತಹ ಮಾಧವ, ಅಪ್ಪ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾನೆ, ಶಾಸ್ತ್ರ ಪಾಂಡಿತ್ಯ ಕೊಟ್ಟಿದ್ದಾನೆ. ಎಂಥ ದುರಂತ ಅಂತಂದರೆ ಹೆಣ್ಮಕ್ಕಳಿಂದ ಪಾಠ ಕಲಿಬೇಕಾದಂತಹ ಯೋಗ ಅವನಿಗೆ ಬಂತು. ಪಾಠ ಕಲೀಲಿಲ್ಲ, ಕೇಳಬೇಕಾದ್ದು ಯೋಗ ಅಷ್ಟೇ ಅವನಿಗೆ. ಅವನ ಕೈ ಹಿಡಿದ ಹೆಂಡತಿ ಉಪದೇಶ ಮಾಡಿದ್ಳು. ಅವನ ಮೇಲೆ ಪ್ರಭಾವ ಬೀರಲಿಕ್ಕಾಗಲಿಲ್ಲ ಅವಳಿಗೆ. ಯಾವುದೋ ಒಬ್ಬ ವೇಶ್ಯೆ ಅವಳು ಹೇಳ್ತಾಳೆ, ಅವಳು ಉಪದೇಶ ಮಾಡ್ತಾಳೆ. ಎಂತಹ ಉಪದೇಶ ಮಾಡ್ತಾಳೆ, ಎಂತಹ ಸತ್ಕುಲ ಪ್ರಸೂತ, ಎಂತಹ ವಿದ್ಯೆ, ಎಂತಹ ಅಗ್ನಿಹೋತ್ರ, ಅದಕ್ಕೆಲ್ಲ ವಿರುದ್ಧಳಾದವಳು ನಾನು. ನೋಡು, ನೀನು ಒಬ್ಬ ಸತ್ಕುಲ ಪ್ರಸೂತ, ನಿನ್ನ ಬಾಯಿ ಪವಿತ್ರ, ಒಳ್ಳೆಯ ದೇವರಿಗೆ ಸಮರ್ಪಣೆ ಮಾಡಿದ ಅನ್ನವನ್ನು ತಿಂದು ನಿನ್ನ ಉದರ ಅದು ಪವಿತ್ರ, ದೇವರ ಶಬ್ದಗಳನ್ನು ಹೇಳಿ ನಿನ್ನ ನಾಲಿಗೆ ಬಾಯಿ ಪವಿತ್ರ, ದೇವರನ್ನು ನೋಡಿ ಕಣ್ಣುಗಳು ಪವಿತ್ರ, ಶಾಸ್ತ್ರದ ಶಬ್ದಗಳನ್ನು ನೋಡಿ ನಿನ್ನ ಕಣ್ಣುಗಳು ಚೆನ್ನಾಗಿದೆ, ದೇವರ ನಿರ್ಮಾಲ್ಯವನ್ನು ಆಘ್ರಾಣನೆ ಮಾಡಿ ಮೂಗು ನಿಂದು ಪವಿತ್ರವಾಗಿದೆ, ಕಾಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ಮಾಡಿ ಕಾಲು ಪವಿತ್ರವಾಗಿದೆ, ಕೈ ದೇವರಿಗೆ ಅರ್ಚನೆ ಮಾಡುವುದರ ಮೂಲಕ ಪಾವನ. ನಂದೆಲ್ಲ ವಿರುದ್ಧವಾದ್ದು, ಮಾಂಸ ತಿಂದು ನನ್ನ ಹೊಟ್ಟೆ ಅದು ಮೈಲಿಕೆ, ಗೋವನ್ನು ಕೊಂದು ಗೋವಿನ ಮಾಂಸವನ್ನು ಮುಟ್ಟಿ ನನ್ನ ಕೈ ಅಪವಿತ್ರ, ನನ್ನ ಕಣ್ಣು ನೋಡಬಾರ್ದನ್ನು ನೋಡಿ ಅಪವಿತ್ರ, ಕಾಲು ಜಾರರ ಮನೆಗೆ ತಿರುಗಾಡಿ ಸಂಚಾರ ಮಾಡಿ ಅಪವಿತ್ರ, ನಾನು ಮಹಾ ಅಪವಿತ್ರೆ, ನೀನು ಮಹಾ ಪವಿತ್ರ, ಇಬ್ಬರಿಗೂ ಸಂಘ ಆಗುವುದಿಲ್ಲ, ಆಗಬಾರ್ದು, ಬೇಡ ಅಂತ ಉಪದೇಶ ಮಾಡ್ತಾಳೆ. ಶಾಸ್ತ್ರ ಸಂಪನ್ನನಿಗೆ ಒಬ್ಬ ವೇಶ್ಯೆಯಿಂದ ಉಪದೇಶ ಕೇಳಬೇಕಾದಂತಹ ಯೋಗ ಬಂತು. ಆದರೂ ಮನಪರಿವರ್ತನೆ ಆಗಲಿಲ್ಲ ಅನ್ನೋದನ್ನು ಪುರಾಣ ಹೇಳುತ್ತೆ. ಅವಳು ಮುಟ್ಲಿಕ್ಕೆ ಹೋಗ್ತಾನೆ, ಉಪದೇಶ ಏನೂ ಪ್ರಭಾವ ಬೀರಲಿಲ್ಲ. ಬಂಡೆಕಲ್ಲಿನ ಮೇಲೆ ಮಳೆ ನೀರು ಬಿದ್ದ ಹಾಗೆ ಅಂತ, ಎಲ್ಲಿಯಾದರೂ ಬಂಡೆಕಲ್ಲು ಅದು ಮೃದುವಾಗುವುದುಂಟ, ಅವನ ಮನಸ್ಸು ಪರಿಣಾಮಕಾರಿ ಆಗಲಿಲ್ಲ. ಕೊನೆಗೆ ಮುಟ್ಲಿಕ್ಕೆ ಅಂತ ಹೋಗ್ತಾನೆ, ಅವಳು ಓಡ್ತಾಳೆ ಅಂತ. ನೋಡಿ ಎಂಥ ಪುರಾಣ ಹೇಳುತ್ತೆ ನೋಡಿ. ಹೆಣ್ಣು ಓಡಿತ್ತು, ಅವನಿಗೆ ಸಿಗಲಿಲ್ಲ, ಓಡಿದ್ಲು ಅಂತ. ಅಂದರೆ ನಮ್ಮ ಮುಟ್ಟಬೇಡ ಅನ್ನುವ ಎಚ್ಚರ ಮತ್ತೂ ಕೊಟ್ಟಿದ್ದಾಳೆ. ಅವನು ನೋಡಬೇಕು, ಅವನು ಅನುಸಂಧಾನ ಮಾಡಬೇಕಾಗಿತ್ತು. ನನ್ನನ್ನು ನೋಡಿ ಓಡಿ ಹೋಗ್ತಾಳೆ ಅಂದರೆ ನಾನು ಬೇಡ, ಬೇಡ ಅಂದರೆ ನನಗೆ ಅವಳು ಬೇಡ ಅನ್ನುವ ವಿವೇಕಾದರೂ ಬೇಕಾಗಿತ್ತು. ದೇವರು ಇಷ್ಟು ಮಾಡಬಹುದು, ಇದಕ್ಕಿಂತ ಹೆಚ್ಚಿನೇನು ಮಾಡಲಿಕ್ಕೆ ಸಾಧ್ಯ? ಅವಳು ಸಿಗದಿದ್ದಾಗೆ ಓಡುವ ಹಾಗೆ ಮಾಡಿದ, ನಿನ್ನಿಂದ ದೂರ ಆಗುವವಳು, ಬೇಡ ನಿನಗೆ ಅಂತ ಎಚ್ಚರ ಕೊಟ್ಟರು. ಅದಕ್ಕಿಂತ ವೇಗವಾಗಿ ಓಡಿ ಅವಳನ್ನು ಮುಟ್ಟಿ ಅವಳನ್ನು ಭೋಗಿಸಿದ. ಅವಳು ಹೇಳ್ತಾಳೆ, ಇಲ್ಲಿ ನನ್ನನ್ನು ಹಾಳು ಮಾಡಿದ್ದಕ್ಕೆ ನಿನ್ನನ್ನು ನಾನು ಹಾಳು ಮಾಡ್ತೇನೆ, ಯಜ್ಞೋಪವೀತ ತೆಗೆದು ಬೀಸಾಡು ಅಂತ ಹೇಳ್ತಾಳೆ. ಯಜ್ಞೋಪವೀತ ಕತ್ತರಿಸಬೇಕು ಅಂತ ಶುರುವಾದ್ದು ಅಲ್ಲಿಂದಲೇ. ಅವನಿಗೆ ಮಾಂಸ ತಿನ್ನಿಸ್ತಾಳೆ, ಮದ್ಯ ಕುಡಿಸ್ತಾಳೆ. ಒಂದು ತಪ್ಪು ಮಾಡಿದರೆ ಮತ್ತೆ ತಪ್ಪುಗಳ ಪರಂಪರೆ ನಮ್ಮಿಂದ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಬ್ಬ ಸತ್ಕುಲ ಪ್ರಸೂತನಾದವ ಹೇಗೆ ಜಾರಿ ಬಿದ್ದ. ಈ ಭೋಗ ಅದು ನಶ್ವರ, ಶಾಶ್ವತ ಅಲ್ಲ. ಅವನು ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ಅವನ ಭೋಗ ಮುಗೀತು ಒಂದು ಕಾಲ. ಯಾಕೆಂತಂದರೆ ಅವನು ನೋಡ್ತಾ ಇರುವಾಗಲೇ ಆ ಸ್ಫುರದ್ರೂಪಿಣಿ ಸುಂದರಿ ಸತ್ತು ಹೋದ್ಲು ಅಂತ ಪುರಾಣ ಹೇಳುತ್ತೆ. ಅಳ್ಳಿಕ್ಕೆ ಶುರು ಮಾಡಿದ, ಹತ್ತಿರ ಬರ್ತಾಳ ಅವಳು, ಬರಲಿಲ್ಲ, ಹುಚ್ಚನಾಗಿ ಹೋದ ಅಂತೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದರೆ, ಬೆಟ್ಟ ಹತ್ತಿ ಹೋಗುವ ಯಾತ್ರಿಕರ ಸಂಘ ಅವನಿಗಾಯಿತು. ನಾವು ಒಳ್ಳೆಯ ಸಂಸ್ಕಾರ ಕೊಟ್ಟರೆ, ಒಳ್ಳೆಯ ಶಾಸ್ತ್ರವನ್ನು ಕೊಟ್ಟರೆ ಅದು ಹೇಗೆ ಉಪಕಾರ ಆಗುತ್ತೆ ಅಂತಂದರೆ, ಮಧ್ಯೆ ಪ್ರತಿಬಂಧಕಗಳಿದ್ದಾಗ, ಅದು ವಿಘ್ನ ಬಂದರೂ ಕೂಡ ಆ ಪ್ರತಿಬಂಧಕ ಸವೆದಾಗ ಅದು ಹೇಗೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನೋದಕ್ಕೆ ಈ ಬ್ರಾಹ್ಮಣನ ಕಥೆ ಉದಾಹರಣೆ. ಆ ಯಾತ್ರೆ ಮಾಡಲಿಕ್ಕೆ ಹೊರಟ ಎಲ್ಲ ಯಾತ್ರಿಕರ ಜೊತೆಗೆ ಇವನೂ ಬೆನ್ನ ಹಿಂದೆ ಸಾಗಿದ. ಎಲ್ಲಿವರೆಗೆ ಬಂದ? ಶ್ರೀನಿವಾಸ ದೇವರ ದರ್ಶನದ ತನಕ ಬಂದ. ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಕೊನೆಗೆ ವೆಂಕಟಾದ್ರಿ ಅನ್ನುವ ಹೆಸರು ಬರುವ ತನಕ ಆ ಮಾಧವನನ್ನು ಉದ್ಧಾರ ಮಾಡಿದ ಅಂತಂದರೆ, ದೇವರು ಉದ್ಧಾರ ಮಾಡುವ ಕಾರುಣ್ಯ ಅದು ದೊಡ್ಡದು ಅನ್ನೋದನ್ನು ಮರೆಯಬಾರದು. ದೇವರು ಎಂಥ ನಿಷ್ಕರುಣಿ, ದೇವರು ಏನು ಮಾಡಿದ ಅಂತ ನೀವು ಕೇಳಬೇಡಿ. ದೇವರು ಇಷ್ಟು ನಮ್ಮನ್ನು ಕರ್ಕೊಂಡು ಬಂದ, ಇದೇ ದೇವರ ಕಾರುಣ್ಯ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ದೇವರು
ಇಷ್ಟು ಇಟ್ಟಿದ್ದಾನೆ ಅಂತಂದರೆ ಇದು ಭಗವಂತನ ಕಾರುಣ್ಯ. ಇದು ನಾವು ಹೀಗೆ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನೋದನ್ನು ಅನುಸಂಧಾನ ಮಾಡಬೇಕಾದ್ದು. ಆ ಮಾಧವನನ್ನು ಭಗವಂತ ಹೇಗೆ ಉದ್ಧಾರ ಮಾಡಿದ ಅನ್ನುವ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸೂರ್ತು. ಕೃಷ್ಣಾರ್ಪಣ ಮಸ್ತು. ಎಲ್ರಿಗೂ ನಮಸ್ಕಾರ. ಸಂಘದ ಅಧಿದೇವತೆಯಾದ ದೇವಿ ಮೂಲ ಪ್ರಕೃತಾಂಬೆಗೆ ನಮಸ್ಕರಿಸುತ್ತಾ ಎರಡನೇ ದಿವಸದ ಶ್ರೀನಿವಾಸ ಕಲ್ಯಾಣದ ವೈಭವದ ಪ್ರವಚನವನ್ನು ಅರ್ಥಪೂರ್ಣವಾಗಿ ವಿವರಿಸಿದ ಶ್ರೀ 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 ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿಯವರಿಗೆ ನಮ್ಮ ಸಂಘದ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ಸಂಘದ ಪರವಾಗಿ ಅಭಿನಂದನೆಗಳು. ಇಂದಿನ ಲಘು ಉಪಹಾರದ ಪ್ರಾಯೋಜಕರು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ರಾಜೇಶ್ ರಾವ್ ಅವರಿಗೆ ಪೂಜ್ಯರಿಂದ ಸನ್ಮಾನ.